ಮೊದಲಿಗೆ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದೇವೆ. ಶ್ರದ್ಧಾ ಹಾಗೂ ಪ್ರಾಪ್ತಿಯವರು ವೇದಿಕೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ವಿದ್ಯೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಕ್ರಮದ ಸಂಯೋಜಕರಾದ ಅನ್ಸರ್ ಇನೋಳಿ ಇವರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಿಧಿ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ವತಿಯಿಂದ ನೀಡುವಂತಹ ಹಿರಿಯ ಪತ್ರಕರ್ತರಾದಂತಹ ದಿವಂಗತ NT ಬಾಳೆಕುನಿ ಸ್ಮರಣಾರ್ಥ ಎರಡನೇ ವರ್ಷದ ದತ್ತಿನಿಧಿ ಹಸ್ತಾಂತರ. ಇದಕ್ಕಿಂತಲೂ ಮೊದಲು ಇದು ಮೋಹನ್ ದಾಸ್ ಮರಕಡ್ ಅವರ ಒಂದು ಯೋಚನೆ. ಅವರು ತಮ್ಮ ಮಗಳ ಹೆಸರಲ್ಲಿ ಹಿಂದಿನಿಂದಲೂ ಮೊದಲು ಆರಂಭಿಸಿದ್ದಾರೆ ಈ ದತ್ತಿನಿಧಿಯನ್ನು. ಆದರೆ ನಮ್ಮ ಗುರುವಪ್ಪ ಬಾಳೆಕುನಿ ಸರ್ ಅವರ ನಿಧನದ ನಂತರ ಅವರ ಹೆಸರಿನಲ್ಲಿ ನಾವು ಕಳೆದ ವರ್ಷದಿಂದ ಈ ದತ್ತಿನಿಧಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಕಳೆದ ವರ್ಷ ಇಬ್ಬರಿಗೆ ಕೊಡಲಾಗಿತ್ತು, ಅಂದರೆ 77,000 ರೂಪಾಯಿ ಇಬ್ಬರಿಗೆ ಕೊಡಲಾಗಿತ್ತು. ಒಬ್ಬರಿಗೆ 47,500 ರೂಪಾಯಿ ಮತ್ತು ಮತ್ತೊಬ್ಬರಿಗೆ 30,000, ಅಂದರೆ ಸಂಪೂರ್ಣ ಶಿಕ್ಷಣದ ಖರ್ಚನ್ನು ಕಳೆದ ವರ್ಷ ಕೊಡಲಾಗಿತ್ತು. ಈ ಸಲ 8 ಮಂದಿಗೆ ಕೊಡ್ತಾ ಇದ್ದೇವೆ, 1.5 ಲಕ್ಷ ರೂಪಾಯಿ ಮೊತ್ತದಲ್ಲಿ. ಕಲೆಸರ ನಾವು ಈ ಕಾರ್ಯಕ್ರಮವನ್ನು ಮುಡುಪಿನ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಆರಂಭಿಸಿದ್ವಿ. ಯಾಕೆಂತ ಹೇಳಿದರೆ ಗುರುವಪ್ಪ ಸರ್ ಅವರಿಗೆ ಜನಶಿಕ್ಷಣ ಟ್ರಸ್ಟ್ ಅಂದರೆ ಭಾರಿ ಪ್ರೀತಿ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರಲ್ಲಿ ಇರ್ತಿದ್ರು. ಆ ಕಾರಣದಿಂದ ನಾವಲ್ಲಿ ಆರಂಭಿಸಿದ್ದು. ಸಂಪೂರ್ಣ ಖರ್ಚು ವೆಚ್ಚವನ್ನು ಅವತ್ತು ಸೀನಾ ಶೆಟ್ರು ಮತ್ತು ಕೃಷ್ಣಮೂಲ್ಯ ಸರ್ ಅವರು ನೋಡ್ಕೊಂಡಿದ್ರು. ನಾವು ಪ್ರಥಮ ವರ್ಷದ ಕಾರ್ಯಕ್ರಮಕ್ಕೆ ನಮಗೆ ಒಂದು ವಿದ್ಯಾರ್ಥಿಯ ಎಷ್ಟು ಕೊಡಬೇಕು ನನಗೆ ಸಹ ಗೊತ್ತಿರಲಿಲ್ಲ, ನನಗೆ ಸಹ ಅದರ ಯೋಚನೆ ಇರಲಿಲ್ಲ. ಒಂದು ವಿದ್ಯಾರ್ಥಿಯ ಒಂದು ಸಹಾಯಧನವನ್ನು ನೀವು ಕೊಡಬೇಕು ಅಂತ ಇವರ ಹತ್ರ ಉಮಿಯ ರಾಧಾಕೃಷ್ಣ ಇವತ್ತು ನಾವು ಕೇಳಿಕೊಂಡಿದ್ದೆವು. ಅವರು ಅದಕ್ಕಿಂತ ಹೆಚ್ಚೇ ಕೊಟ್ಟು ನಮಗೆ ಅವತ್ತು ಸಹಕಾರ ನೀಡಿದರು. ಅದರ ಜೊತೆಗೆ ಸದಾಶಿವ ಉಳ್ಳಾಲ್ ಅವರು ಮೂಡದ ಅಧ್ಯಕ್ಷರು, ಅವರು ಸಹ ನಮಗೆ ಸಹಕಾರ ನೀಡಿದರು. ಅವರಿತ್ತು ಬರಬೇಕಿತ್ತು, ಆದರೆ ನಿನ್ನೆ ಅಷ್ಟೇ ಅವರು ಹಾಸ್ಪಿಟಲ್ನಿಂದ ಸಂಜೆ ಡಿಸ್ಚಾರ್ಜ್ ಆಗಿದ್ದಾರೆ. ಅವರಿಗೆ ಅನಾರೋಗ್ಯ ಕಾರಣದಿಂದ ಅವರು ಬಂದಿಲ್ಲ. ಕಳೆದ ವರ್ಷ ಸಹ ನಾವು UT ಖಾದರ್ ಸರ್ ಅವನು ಸ್ಪೀಕರ್ ಆಗಿ ಕರೆದಿದ್ದರು, ಅವರು ಸಹ ಅವರು ಇರಲಿಲ್ಲ. ಇವತ್ತು ಬರ್ತೇನೆ ಅಂತ ಹೇಳಿದರು, ಆದರೆ ಅವರು ಕ್ಯಾಲಿಕಟ್ನಲ್ಲಿ ಇರುವುದರಿಂದ ಬರಲಿಕ್ಕೆ ಆಗಲಿಲ್ಲ. ಇನ್ನೊಮ್ಮೆ ಬರ್ತೇನೆ ಅಂತ ಹೇಳಿದ್ದಾರೆ. ಪ್ರಶಾಂತ್ ಕಾಜಾವ್ ಸರ್ ಅವರಿಗೆ ನಾವು ಕಳೆದ ವರ್ಷ ಕರೆದಿದ್ದೆವು, ಅವರು ಸಹ ಅವತ್ತು ಬ್ಯುಸಿ ಇದ್ದರು. ಈ ಸಲ ಬಂದಿದ್ದಾರೆ, ಭಾರಿ ಖುಷಿಯಾಗಿದೆ. ನರಿಂಗಾಣ ಕಮಲ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಅವರು ಕುರ್ನಾಡ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಹ ಆಗಿದ್ದರು. ಜೊತೆಗೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಗಂಭೀರವಾದ ಮುಖ, ವಿಶಾಲ ಮನಸ್ಸು, ಏನು ಬೇಕು ಅಂತ ಕೇಳಿ ಕರೆ ಮಾಡಿದ ಕೂಡಲೇ ಸ್ವಲ್ಪ ಗಂಭೀರವಾಗಿ ಮಾತುಗಳು ಸಹ ಹಾಗೇ ಇದೆ. ಅದು ಹೇಗೆ ಅಂತ ಅಲ್ಲಿ ಮುಡಿಪು ಬ್ಲಾಕ್ ಕಾಂಗ್ರೆಸ್ನಲ್ಲಿ ನೋಡಬೇಕು. ಅವರು ಶಿಸ್ತಿನ ಒಂದು ಪಕ್ಷ ಮುಡಿಪು ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಕಾಂಗ್ರೆಸ್ನಲ್ಲಿ. ಅಂಥ ಒಂದು ಗಂಭೀರ ಸ್ವಭಾವ. ಈ ಸಲ ಅವರು ಜಿಲ್ಲಾಧ್ಯಕ್ಷರಾಗಿ ಆಗಬೇಕಿದ್ದು ಕಮಲ ಸಮಿತಿದ್ದು, ಅದೇನು ಕೈತಪ್ಪಿ ಹೋಗಿದೆ. ಮುಂದಿನ ಬಾರಿ ಆದರೆ ಆಗ್ಬೋದು ಎನ್ನುವಂಥ ನಿರೀಕ್ಷೆ. ಇವತ್ತಿನ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಆಗುದಿಲ್ಲ ಅಂತ ಬಿಟ್ಟಿದ್ದಾರೆ. ಅದು ಘೋಷಣೆ ಆಗಿತ್ತು, ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಅವರ ಹೆಸರೇ ಘೋಷಣೆ ಆಗಿತ್ತು ಮೊನ್ನೆ ಪ್ರೆಸ್ ಮೀಟ್ ಆಗುವಾಗ. ಆಗುದಿಲ್ಲ ಅಂತ ಬಿಟ್ಟಿದ್ದಾರಂತೆ. ಇಲ್ಲದ್ರೆ ಅವರೇ ಸೂಕ್ತ ವ್ಯಕ್ತಿ ನಮಗೆ ಕಾಣ್ತದೆ. ಹೇಳಿದ್ರು ಹೆಂಗೆ ಕರೆಕ್ಟ್ ನಿನ್ನೆ ಹೇಳಿದ್ರು ಬರಲಿಕ್ಕೆ ಆಗುದಿಲ್ಲ, ಜ್ವರ ಉಂಟು, ಶೀತ ಉಂಟು ಎಲ್ಲ ಹೇಳಿದರು. ಆದರೆ ಬರಲೇಬೇಕು ಅಂತ ಹೇಳಿದಾಗ ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದರು ಕರೆಕ್ಟ್ ಬರ್ತೇನೆ, ಸರಿಯಾದ ಸಮಯಕ್ಕೆ ಸ್ಟಾರ್ಟ್ ಮಾಡಿ ಬಿಡಬೇಕು ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡವಾಗಿದೆ. ಸರ್ ತಾವು ಬಂದಿದ್ದೀರಿ, ತಮಗೆ ಆತ್ಮೀಯವಾಗಿ ಎಲ್ಲ ಪತ್ರಕರ್ತರ ಪರವಾಗಿಯೂ ಎಜುಕಾರಿಯನ್ ಟ್ರಸ್ಟ್ ಪರವಾಗಿಯೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೆ. ಇವರಿಗೆ ಗುರುವಪ್ಪ ಬಾಳೆಕುನಿ ಸರ್ ಅವರು ಬರೆದಂತಹ
ಪುಸ್ತಕ ದೊಡ್ಡವರು ಇವರು ಸನ್ಮಾನ್ಯರು ಹಾಗೂ ಹೂವನ್ನು ನೀಡಿ ಮೋಹನ್ ದಾಸ್ ಮರಕಡ ಇವರು ಸ್ವಾಗತಿಸ್ತಾ ಇದ್ದಾರೆ. ಈ ದತ್ತಿನಿಧಿಯನ್ನು ವಿತರಿಸುವಂತಹ ಉಮಿಯ ರಾಧಾಕೃಷ್ಣ ರೈ ಅವರು ಇವರು ಉದ್ಯಮಿಗಳು, ಜೊತೆಗೆ ಲಯನ್ಸ್ನಲ್ಲಿ ಸಕ್ರಿಯರು. ಅವರು ಲಯನ್ಸ್ನಲ್ಲಿ ಪ್ರಭಾವಿ ಹುದ್ದೆಯಲ್ಲಿದ್ದ ಸಂದರ್ಭದಲ್ಲಿ ಒಂದು ಮನೆ ಆಗಬೇಕಿತ್ತು ಅಲ್ಲಿಗೆ. ಮುಡಿಪುವಿನಲ್ಲಿ ಒಂದು ಹೊರಗ ಸಮುದಾಯದ ಒಂದು ಮನೆ ಸಂಪೂರ್ಣವಾಗಿ ಏನು ಕುತ್ಕೊಳ್ಳಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ, ಸಣ್ಣದೊಂದು ದೊಡ್ಡಿದಾರ ಇತ್ತು ಜೋಪಡಿ ಆಗದಂಥ ಅಂಥ ಪರಿಸ್ಥಿತಿಯಲ್ಲಿ ಅವರು ವಾಸ ಮಾಡ್ತಾ ಇದ್ರು. ಉಮೇಶ್ ಸರ್ ಅವ್ರ ಹತ್ರ ನಾವು ಮತ್ತು ಸಿನ ಶೆಟ್ಟರ್ ಅವರು ಮಾತಾಡಿದ್ದು, ಹೀಗೆ ಉಂಟು ಏನಾದ್ರು ಮಾಡಬೇಕಲ್ಲ ಅಂತ. ವಾಸಕ್ಕೆ ಮಾತ್ರ ಸಾಕು, ಗಂಡ ಹೆಂಡತಿ ಮಾತ್ರ ಇರೋದು ಅಂತ. ತಕ್ಷಣ ಹೋಗಿ ಭೇಟಿ ಕೊಟ್ಟು ಅದಕ್ಕೆ ದುರಸ್ತಿ ಮಾಡಿದ್ದು, 75,000 ರೂಪಾಯಿ ಕೊಟ್ಟು ಚಂದ ಒಂದು ಮನೆ ಮಾಡಿ ಚಂದದ ದುರಸ್ತಿ ಮಾಡಿ ಅವ್ರಿಗೆ ಕುತ್ಕೊಳ್ಳಿ ಆಗುವಂಥ ಮಟ್ಟಿಗೆ ಮಾಡಿ ಕೊಟ್ಟರು. ವಿಶೇಷ ಏನು ಅಂತ ಹೇಳಿದರೆ, ನಾವೆಲ್ಲ ಅಲ್ಲಿ ಹೋಗಿ ಮನೆಯನ್ನು ನೋಡುವುದು, ಕೆಲಸ ಮಾಡುವುದು ಎಲ್ಲ ಆಗಿ ಬರುವಾಗ ಆ ಮನೆಯ ಯಜಮಾನರು ಎಲ್ಲೋ ಕುಡಿದು ದಾರಿಯಲ್ಲಿ ಬಿದ್ದಿದ್ರು. ಆದರೂ ಕೂಡ ಅವರಿಗೆ ಇವರು ಚಂದದೊಂದು ಮನೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಕುತ್ಕೊಳ್ಳಿ ಅನ್ನುವಂಥ ನೆಲೆಯಲ್ಲಿ. ಅಂತ ವಿಶಾಲ ಮನಸ್ಸಿನ ರಾಧಾಕೃಷ್ಣ ರಾಯ್ ಉಮ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಇವರಿಗೆ ರಮೇಶ್ ಶೆಟ್ಟಿ ಅವರು ಪುಸ್ತಕ ಮತ್ತು ಹೂ ನೀಡಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಜೊತೆ ಇರುವಂತಹ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಸೀನಾ ಶೆಟ್ಟಿ ಅವರು, ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರು. ನಿರಂತರ ಜನಸೇವೆ ಅವರ ಕಾಯಕ, ಸ್ವಚ್ಛತೆ, ಶಿಕ್ಷಣ ಇದರ ಹಿಂದೆ ಇರುವಂಥವರು. ಕಳೆದ ವರ್ಷ ನಾವು ಹೇಳಿದ್ದೆವು, ನಿಮ್ಮಲ್ಲೇ ನಾವು ಕಾರ್ಯಕ್ರಮ ಮಾಡುವುದು, ಚಹಾ ಕಾಫಿಯಲ್ಲಿ ನಿಮ್ಮದೇ, ಹಾಲ್ ಸಹ ನಿಮ್ಮದೇ ಅಂತ. ಏನು ಟೆನ್ಷನ್ ಮಾಡಬೇಡಿ, ಬನ್ನಿ ಇಲ್ಲೇ ಮಾಡಿ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು 1 ರೂಪಾಯಿ ನಮಗೆ ಖರ್ಚಾಗಲಿಲ್ಲ, ಎಲ್ಲವನ್ನು ಮಾಡಿಕೊಟ್ಟವರು. ಅವರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ. ಸರ್, ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಬಬಿತಾ ಅವರು ಇವರಿಗೆ ಹೂ ಮತ್ತು ಪುಸ್ತಕವನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಕಾರ್ಯನಿರತ ಪತ್ರಕರ್ತರ ಸಂಘದ ನಮ್ಮವರು, ನಮ್ಮ ಕುಟುಂಬ, BN ಪುಷ್ಪಾರಸ್ ಸರ್ ಅವರು. ಜನಶಿಕ್ಷಣ ಟ್ರಸ್ಟ್ನಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಇವರು ಮತ್ತು ಗುರುಪ್ಪ ಬಾಳೆಪುಣಿ ಸರ್ ಅವರು ಯಾವಾಗಲೂ ಹಾಜರಿರ್ತಿದ್ರು. ಇವತ್ತು ಇಲ್ಲೇ ಕಾರ್ಯಕ್ರಮ ಆಗ್ತಾ ಇದೆ, ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೆ ಆತ್ಮೀಯವಾಗಿ ಸ್ವಾಗತ. ಪ್ರಶಾಂತ್ ಅವರು ಪುಸ್ತಕ ಮತ್ತು ಹೂಗುಟ್ಟು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾದಂಥ ಹರೀಶ್ ರೈಗಳು. ರಾಜಕೀಯವಾಗಿ ನಿಪುಣರಂದರೆ ಹರೀಶ್ ರೈಗಳು. ಯಾವ ವಿಷಯದಲ್ಲಿ ಯಾರು ಸಚಿವರಾಗಿದ್ದರು, ಯಾರು ಶಾಸಕರಾಗಿದ್ದರು ಅನ್ನೋದನ್ನು ಅವರ ಹತ್ರ ಕೇಳಬೇಕು. ಒಮ್ಮೆ ನಾನು ಸಹ ರಾಜಕೀಯವಾಗಿ ಒಂದು ವರದಿ ಮಾಡಿದ್ದೆ. ಆಗ ಅದರಲ್ಲಿ ಫೋನ್ ಮಾಡಿ ಹೇಳಿದರು, ತಪ್ಪು ಮಾಹಿತಿಗಳಿದ್ದೇವೆ ಅಂಥದ್ದನ್ನು ಮಾಡಬಿ ಅಂತ. ನಂತರ ನಾನು ಮಾಡುವುದು ನಿಲ್ಲಿಸಿ, ನಮ್ಮ ಪತ್ರಿಕೆಯಲ್ಲಿ ಇರುವುದರಿಂದ ನಂತರ ಭಾರಿ ಜಾಗ್ರತೆ ಮಾಡುವಂಥದ್ದು, ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅವರು ಇವತ್ತು ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರೂ ಆಗಿದ್ದರು. ಅವರು ಯಾವುದೇ ವಿಷಯ ಹೇಳಿದರು ಪತ್ರಕರ್ತರ ಹಿತಕ್ಕಾಗಿ ದುಡಿಯುವವರು. ಸರ್, ತಮಗೆ ಆತ್ಮೀಯವಾಗಿ ಸ್ವಾಗತ. ದಿನೇಶ್ ಅವರು ಹೂ ಮತ್ತು ಪುಸ್ತಕ ಕೊಟ್ಟು ಗೌರವಿಸ್ತಾ ಇದ್ದಾರೆ. ನಮ್ಮ ಜೊತೆ ಉದ್ಯಮಿ, ಗಾಂಧಿನಗರದ ಉದ್ಯಮಿ ಆಗಿರುವಂತಹ ನಿರಂಜನ್ ಗಾಂಧಿನಗರ್ ಅವರು ಕಳೆದ ವರ್ಷ ದತ್ತಿನಿಧಿ ಪ್ರಶಸ್ತಿಗೆ, ಜತಿನಿಧಿ ಹಸ್ತಾಂತರಕ್ಕೆ ದೊಡ್ಡ ಮಟ್ಟದ ಗೌರವ ನೀಡಿರುವಂಥ, ಸಂಭವ ನೀಡಿರುವಂಥ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಆತ್ಮೀಯವಾದ ಸ್ವಾಗತ. ಗುರುಪ್ಪ ಬಾಳೆಪುಣಿಯವರ ಪುತ್ರ ಅವರನ್ನು ಗೌರವಿಸ್ತಾ ಇದ್ದಾರೆ. ಕಾವೂರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಲೋಕೇಶ್ ಭಂಡಾರಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಹ ದತ್ತಿನಿಧಿಗೆ ದೊಡ್ಡ ಮಟ್ಟದ ಸಹಕಾರ ನೀಡಿದ್ದಾರೆ. ಅವರಿಗೆ ಸಹ ಆತ್ಮೀಯವಾದ ಸ್ವಾಗತ. ವಾರ್ತಾಧಿಕಾರಿ ಕಾದರ್ಶ ಸರ್ ಅವರು ಈಗಾಗಲೇ ಬರ್ತಾ ಇದ್ದಾರೆ, ಇನ್ನೊಂದು 2 ನಿಮಿಷದಲ್ಲಿ ತಲುಪಬಹುದು. ಅದೇ ರೀತಿ ನಮ್ಮ ಮುಂದೆ ಇದ್ದಾರೆ ಜನಶಿಕ್ಷಣ ಟ್ರಸ್ಟ್ನ ನಿರ್ದೇಶಕರಾಗಿರುವಂಥ ಕೃಷ್ಣಮೂಲ್ಯ ಸರ್ ಅವರು. ಕಳೆದ ವರ್ಷ ಅಲ್ಲಿ ಕಾರ್ಯಕ್ರಮ ಮಾಡಬೇಕಾದ ಎಲ್ಲ ಅರೇಂಜ್ಮೆಂಟು ಇಬ್ಬರೇ ಮಾಡಿದ್ದು, ಎಲ್ಲಕ್ಕೆ ಹೆಚ್ಚು ಶ್ರಮ ವಹಿಸಿದವರು ಕೃಷ್ಣಮೂಲ್ಯ ಸರ್ ಅವರು ಸದಾ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಸಹ, ತಮಗೆ ಸಹ ಸ್ವಾಗತ ಸರ್. ಗುರುವಪ್ಪ ಬಾಳೆಪುಣಿಯವರ ಧರ್ಮಪತ್ನಿ ಆಗಿರುವಂಥ ಜಯಂತಿ ಬಾಳೆಪುಣಿಯವರು ನಮ್ಮ ಜೊತೆ ಇದ್ದಾರೆ. ತಮಗೂ ಸಹ ಸ್ವಾಗತ ಮೇಡಮ್. ನಮ್ಮ ಜೊತೆ ನಮ್ಮ ಇದಿರುವಂಥ ದತ್ತಿನಿಧಿ ಸ್ವೀಕಾರ ಮಾಡಿರುವಂಥವರು ನಮ್ಮ ಕುಟುಂಬದ ಸದಸ್ಯರು, ಪತ್ರಕರ್ತರು, ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಂಡು ಜವಾಬ್ದಾರಿಯಿಂದ ವಿರಮಿಸ್ತೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮ ದೀಪ ಬೆಳಗಿಸಬೇಕಾಗಿ ನೆರೆದಿರುವ ಗಣ್ಯರಲ್ಲಿ ಕೇಳಿಕೊಳ್ತಿದ್ದೇವೆ. ಎಜುಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮೋಹನ್ ದಾಸ್ ಮರಕಡ ಇವರು ಹೇಳಲಿದ್ದಾರೆ. ಎಜುಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂದು ಹಮ್ಮಿಕೊಂಡಿರುವಂಥ ಹಿರಿಯ ಪತ್ರಕರ್ತರ
ದಿವಂಗತ ಗುರುವಪ್ಪ NT ಬಾಳೆಪುನಿ ಇವರ ಸ್ಮರಣಾರ್ಥ ದ್ವಿತೀಯ ವರ್ಷದ ದತ್ತಿನಿಧಿ ಪ್ರತಿಭಾ ಪುರಸ್ಕಾರ ಹಸ್ತಾಂತರದ ಈ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಾರ್ತಾಧಿಕಾರಿಗಳಾಗಿರುವಂತಹ ಖಾದರ್ ಶಾ ಇವರು ಆಗಮಿಸಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪತ್ರಿಕಾ ರಂಗದ ಗುರುವಾಗಿದ್ದಂತಹ ಗುರುವಪ್ಪ NT ಬಾಳೆಪುನಿ ಇವರು ಅಗಲಿದ ನಂತರ ಅವರ ಹೆಸರಿನಲ್ಲಿ ನಾವೊಂದು ದತ್ತಿನಿಧಿಯನ್ನು ನಾವು 4 ಜನ ಗೆಳೆಯರು ಸೇರಿ ಆರಂಭಿಸಿದ್ದು. ನಾನು ಸೇರಿಕೊಂಡು ಹೊಸದಿಗಂತ ಪತ್ರಿಕೆಯಲ್ಲಿ ನನ್ನ ಜೊತೆ ಒಡನಾಡಿಯಾಗಿದ್ದಂಥ ಸುರೇಶ್ ಡಿ ಪಳ್ಳಿಯವರು ಮತ್ತು ನನ್ನ ಆತ್ಮೀಯ ಗೆಳೆಯರಾಗಿದ್ದಂಥ ನವೀನ್ LR ಗಾಂಧಿನಗರ ಮತ್ತು ಗುರುಪ್ರಸಾದ್ ಬಂಗೇರ ಇವರು ನಾವು 4 ಜನ ಮಾತಾಡಿಕೊಂಡು ಆರಂಭಿಸಿದ ಈ ದತ್ತಿನಿಧಿ ಪುರಸ್ಕಾರ ಇವತ್ತು ನಾವು 2ನೇ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಕಳೆದ ವರ್ಷ 77,000 ರೂಪಾಯಿಗಳ ದತ್ತಿನಿಧಿಯನ್ನು ನಾವು ಅವರ ಹೆಸರಿನಲ್ಲಿ ನೀಡಿದ್ದೆವು. ಈ ಬಾರಿ 8 ಮಂದಿಗೆ 1,50,000 ರೂಪಾಯಿಗಳ ದತ್ತಿನಿಧಿಯನ್ನು ಗುರುವಪ್ಪ ಬಾಳೆಪುನಿ ಅವರ ಹೆಸರಿನಲ್ಲಿ ನಾವು ಬೇರೆ ಬೇರೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೆ. ಬಾಳೆಪುನಿಯವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಸಬೇಕು ಅನ್ನೋ ಒಂದು ಹಂಬಲ ನಮ್ಮ ಮುಂದೆ ಇತ್ತು. ಅದಕ್ಕಾಗಿ ನಾವು ಟ್ರಸ್ಟ್ನಿಂದ 5 ವರ್ಷಗಳ ಹಿಂದೆ ಅಂದರೆ 2021ರಲ್ಲಿ ನಮ್ಮ ಜೊತೆ ಗುರುತಿಸಿಕೊಂಡ ಅನೇಕ ವಿದ್ಯಾರ್ಥಿಗಳು ಇವತ್ತಿದ್ದಾರೆ, ಇಲ್ಲಿ ಬಂದಿದ್ದಾರೆ. ಒಂದಷ್ಟು ವಿದ್ಯಾರ್ಥಿಗಳಿಗೆ ರಜೆ ಸಮಸ್ಯೆಯಿಂದ ಬರಲಿಕ್ಕೆ ಆಗಿಲ್ಲ. 32 ವಿದ್ಯಾರ್ಥಿಗಳನ್ನು ನಾವು ಕಳೆದ 5 ವರ್ಷಗಳಿಂದ ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ ಓದಿಸ್ತಾ ಇದ್ದೇವೆ. ಕೆಲವರು ಪಾಸ್ಔಟ್ ಆಗಿ, ಕೆಲವರನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ನಾವು ಅವರನ್ನು ಬಿಟ್ಟಿದ್ದೇವೆ. ಕೆಲವರು 4 ಜನ ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿ ಇವತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದರಲ್ಲೂ 12 ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಗುರುತಿಸಿಕೊಂಡು ಅವರ ಮುಂದೆ ನೀವು ಇದೇ ಶಿಕ್ಷಣವನ್ನು ಮಾಡಬೇಕು, ನೀವು ಇದರಲ್ಲೇ ಮುಂದುವರಿಬೇಕು ಅಂತೇಳಿ ವಿಶೇಷವಾದ ಗಮನವನ್ನು ನಾವು ಗಮನ ಹರಿಸ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಇಲ್ಲಿ ಬಂದಿರುವಂಥ 9 ವಿದ್ಯಾರ್ಥಿಗಳು ಕೂಡ ಸೇರಿದ್ದಾರೆ. 2021ರಲ್ಲಿ 9ನೇ ತರಗತಿಯಲ್ಲಿದ್ದಂಥ ವಿದ್ಯಾರ್ಥಿನಿ ಇವತ್ತು ಮೆರಿಟ್ ಸೀಟ್ ಆಧಾರದ ಮೇಲೆ ಮಂಗಳೂರಿನ ವೆನ್ಲಾಕ್ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ 2ನೇ ವರ್ಷದ ನರ್ಸಿಂಗ್ ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಇನ್ನೊಬ್ಬಳು ಕೂಡ ಅಲ್ಲೇ ಸ್ವಾತಿ ಅನ್ನೋ ವಿದ್ಯಾರ್ಥಿನಿ ಕಡಬದವಳು, ಅವಳು ಕೂಡ ಅಲ್ಲೇ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯ ಗೆಳೆಯರಾಗಿದ್ದಂಥ ಶರತ್ ಶೆಟ್ಟಿ ಅವರ ಮಗಳು ಶ್ರೀಶಾ ಶೆಟ್ಟಿ ಇವರು ಇವತ್ತು ನಿಟ್ಟೆ ವೈದ್ಯಕೀಯ ಕಾಲೇಜಿನಲ್ಲಿ B ಫಾರ್ಮಾ 2ನೇ ವರ್ಷದ B ಫಾರ್ಮಾ ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಅವರ ಇನ್ನೊಬ್ಬಳು ಮಗಳು ಈ ವರ್ಷದಿಂದ ಕೆನರಾ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾಳೆ. ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡು ಅವಳು ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಅವಳ ಆ ಕನಸಿಗೆ ನಾವು ಒತ್ತಾಸೆಯಾಗಿ ನಿಂತು ಈ ಶಿಕ್ಷಣದಲ್ಲಿ ನೀನು ಮುಂದುವರಿ, ನೀನು ಎಲ್ಲಿವರೆಗೆ ಕಲಿತಿ ಅಲ್ಲಿವರೆಗೆ ನಾವು ಇದ್ದೇವೆ ಅಂತ ಅವಳ ಬೆನ್ನು ತಟ್ಟಿ ಅವಳಿಗೆ ಕೂಡ ಬಾಳೆಪುನಿ ಅವರ ಸ್ಮರಣಾರ್ಥವೇ ನಾವು ಅವಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಮುಂದಾಗಿದೆ. ಇವತ್ತು ಅವಳು ನಮ್ಮ ಜೊತೆ ದತ್ತಿನಿಧಿ ಪುರಸ್ಕಾರವನ್ನು ಪಡಲಿಕ್ಕಿದ್ದಾಳೆ. ಬೇರೆ ಬೇರೆ ವಿದ್ಯಾರ್ಥಿಗಳು ಕಳೆದ ವರ್ಷ ಇಲ್ಲಿ ನಮ್ಮ ದತ್ತಿನಿಧಿಯನ್ನು ಪಡೆದುಕೊಂಡಂಥ ಧೃತಿ ಅವರು ಇದ್ದಾರೆ. ಮೊನ್ನೆ ಸುದ್ದಿಗೋಷ್ಠಿಯಲ್ಲಿದ್ದಂಥ ಅವಳು ಕಾರಣಾಂತರದಿಂದ ಫೈನಲ್ ಇಯರ್ ಎಕ್ಸಾಮ್ ಆಗ್ತಾ ಇದೆ, ಆ ಕಾರಣದಿಂದ ಇವತ್ತು ಬರಲಿಲ್ಲ. ಕೆನರಾ ಕಾಲೇಜಿನಲ್ಲಿ BCom ವಿತ್ CA ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಮುಂದೆ CA ಆಗಬೇಕು ಅನ್ನೋ ದೊಡ್ಡ ಕನಸನ್ನು ಇಟ್ಕೊಂಡು ಮುಂದುವರಿತಾ ಇದ್ದಾಳೆ. ಅವಳಿಗೆ ಕೂಡ ನಾವು ಅವಳು ಎಲ್ಲಿವರೆಗೆ ಕಲಿತಾಳೆ ಅಲ್ಲಿವರೆಗೆ ಬಾಳೆಪುನಿಯವರ ಹೆಸರಿನಲ್ಲೇ ನಾವು ಕಲಿಸುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ವಾರ್ಷಿಕವಾಗಿ ಇಷ್ಟು ವಿದ್ಯಾರ್ಥಿಗಳಿಗೆ 8.5 ಲಕ್ಷ ರೂಪಾಯಿಗಳ ಶಿಕ್ಷಣದ ನಿಧಿಯನ್ನು ನಾವು ಅವರಿಗೆ ನೀಡ್ತಾ ಇದ್ದೇವೆ. ಅವರ ಸಮವಸ್ತ್ರದಿಂದ ಹಿಡಿದು ಕೆಲವರಿಗೆ ಬಸ್ಸಿಗೆ ಮತ್ತು ಶುಲ್ಕ ಎಲ್ಲವನ್ನ ಪಾವತಿಸಿ ಅವರಿಗೆ ನಾವು ಅವರಿಗೆ ಕಲಿಸಿಕೊಂಡು ಬರ್ತಾ ಇದ್ದೇವೆ. ಈ ನಮ್ಮ ಕಾರ್ಯದಲ್ಲಿ ಅನೇಕ ಪತ್ರಕರ್ತರು ಜೋಡಿಸಿಕೊಂಡಿದ್ದಾರೆ. ನಾನು ಆಗ ಹೇಳಿದಂತೆ ಸುರೇಶ್ ಡಿ ಪಳ್ಳಿ ಅವರು ನಮಗೆ ದೊಡ್ಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಕಳೆದ ವರ್ಷ ಮತ್ತು ಈ ವರ್ಷ ಕೃಷ್ಣಮೋಹನ್ ತಲೆಂಗಳ ಅವರು, ದೀಪ್ತಿ ಅವರು, ಸಂಧ್ಯಾ ಅವರು, ಸತ್ಯಕ್ಕ, ಬಹುಶಃ ಹೆಚ್ಚಿನವರು ಇವತ್ತು ಬರಲಿಲ್ಲ, ನೈನಾ ಅವರು, ಗುರುರಾಜ್ ಪಣಿಯಾಡಿ ಅವರು, ಮೊಹಮ್ಮದ್ ಆರಿಫ್ ಅವರು, ಅನ್ಸಾರಿನೋಳಿ ಅವರು,
ಹೀಗೆ ಬೇರೆ ಬೇರೆ ಪತ್ರಕರ್ತ ಮಿತ್ರರು, ನಾವು ಕಳೆದ ವರ್ಷ ಇಲ್ಲಿ ಪಾಗೋ ಪ್ರಶಸ್ತಿಯನ್ನು ನೀಡಿದಂಥ ರಾಜೇಶ್ ಶೆಟ್ಟಿ ದೋಟ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಆ ಪಾಗೋ ಪ್ರಶಸ್ತಿಯ ಅಷ್ಟು ಹಣವನ್ನು ನಮ್ಮ ಟ್ರಸ್ಟಿಗೆ ನೀಡಿ ಒಂದು ದೊಡ್ಡ ಸಹಕಾರವನ್ನು ನೀಡಿದ್ದಾರೆ. ಈ ಎಲ್ಲ ಮೊತ್ತವನ್ನು ಕ್ರೋಢೀಕರಿಸಿ ನಾವು ದೊಡ್ಡ ಮೊತ್ತದ ದತ್ತಿ ನಿಧಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಈ ವರ್ಷ ದೊಡ್ಡ ಮೊತ್ತವನ್ನು ನಮಗೆ ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯ ಗೆಳೆಯರು ಉದ್ಯಮಿಗಳು ಆಗಿರುವಂತಹ ನಿರಂಜನ್ ಅವರು ಕೂಡ ದೊಡ್ಡ ಮೊತ್ತವನ್ನು ನೀಡಿ, ಹೀಗೆ ಬೇರೆ ಬೇರೆ ನಮ್ಮ ಗೆಳೆಯರು ಬೇರೆ ಬೇರೆ ಸ್ತರದಲ್ಲಿ ನಮ್ಮ ಜೊತೆ ಜೋಡಿಸಿಕೊಂಡಿದ್ದಾರೆ. ಒಂದಷ್ಟು ಸಂಘ ಸಂಸ್ಥೆಗಳು ಕೂಡ ನಾನು ಉಲ್ಲೇಖಿಸಲೇಬೇಕು. ನನ್ನ ಜೊತೆ ಯಾವಾಗಲೂ ಬೆನ್ನ ಹಿಂದೆ ನಿಂತು ಅವರು ಸುದ್ದಿಗೆ ಬರೋದಿಲ್ಲ, ಆದರೆ ನನ್ನ ಜೊತೆ ಯಾವುದೇ ಕಾರ್ಯಕ್ರಮ ಇದ್ದರೂ ಅದರಲ್ಲಿ ಅತ್ಯಂತ ಹೆಚ್ಚಿನ, ಅಂದರೆ ನಾವು ತುಳುವಲ್ಲಿ ಪುಗೇಲ್ ಕೊರ್ಪಿನಿ ಅಂತ ಹೇಳ್ತೇವೆ, ಆ ಪುಗೇಲ್ ಹೆಗಲು ಕೊಟ್ಟು ಕೆಲಸ ಮಾಡುತ್ತಿರುವಂಥ ನನ್ನ ಉದಯ ಯುವಕ ಮಂಡಲದ ಇಬ್ಬರು ಸದಸ್ಯರಿದ್ದಾರೆ. ಒಬ್ಬರು ನನ್ನ ಟ್ರಸ್ಟಿ ಪ್ರಶಾಂತ್ ಅವರು, ಮತ್ತು ಮನೋಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದಾರೆ. ದೊಡ್ಡ ಮಟ್ಟದ ಸಹಕಾರ ನಾವು ಶ್ರೀಶಾ ಶೆಟ್ಟಿ ಮತ್ತು ಶೆಟ್ಟಿ ಅವರಿಗೂ ಉದಯ ಯುವಕ ಮಂಡಲದಿಂದ ಒಂದಷ್ಟು ವಿದ್ಯಾನಿಧಿಯನ್ನು ಅಲ್ಲಿಯೂ ಕೂಡ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಯುವವಾಹಿನಿ ಕೂಳೂರು ಘಟಕದವರು, ಕರಾವಳಿ ಕುರುಬರ ಸಂಘದ ವತಿಯಿಂದ ಮತ್ತು ಒಂದಷ್ಟು ಸೊಸೈಟಿಗಳು ನಾನು ಹೇಳಿದೆ, ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಜೊತೆಗೆ ಶ್ರೀಶಾ ಸೌಹಾರ್ದದವರು, ಪೂರ್ಣಾನಂದದವರು, SK ಗೋಲ್ಡ್ ಸ್ಮಿತ್ನವರು, ಒಡಿಯೂರು ಸೊಸೈಟಿ, ವಿಶ್ವಕರ್ಮ ಸೊಸೈಟಿಗೆ ಬೇರೆ ಬೇರೆ ಸೊಸೈಟಿಗಳು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ವರ್ಷ ಪ್ರೆಸ್ ಕ್ಲಬ್ನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿದಾಗ ಅದನ್ನು ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮಗೆ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು PV ಹರೀಶ್ ರೈ ಅವರು ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಪುಷ್ಪರಾಜ್ BN ಅವರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಉಲ್ಲೇಖಿಸಲೇಬೇಕಾದ ಹೆಸರು ಮೊಹಮ್ಮದ್ ಅನ್ಸಾರ್ ಇನೋಳಿ ಅವರು. ನಾವು ಕಳೆದ ವರ್ಷ ಸುಮ್ಮನೆ ಒಂದು ಕೂತ್ಕೊಂಡು ಮಾತಾಡಿದ್ದು, ಇಲ್ಲಿ ಮಾಡು ಅಂತೇಳಿ, ಹೀಗೆ ಮಾಡು ಅಂತೇಳಿ, ಅದು ಆ ತಕ್ಷಣ ಅವರು ಜನಶಿಕ್ಷಣ ಟ್ರಸ್ಟ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಅಂತೇಳಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮುಂದೆ ನಿಂತು ಮಾಡಿಕೊಟ್ಟು ಈ ವರ್ಷ ಕೂಡ ಅದನ್ನು ಮುಂದುವರಿಸುವ ಅಂತೇಳಿ ಅವರು ನಮ್ಮ ಜೊತೆಗಿದ್ದು ಎಲ್ಲ ಕಾರ್ಯಕ್ರಮಕ್ಕೆ ತುಂಬ ಪೂರ್ಣ ರೀತಿಯ ಸಹಕಾರವನ್ನು ಅನ್ಸಾರ್ ಇನೋಳಿ ಅವರು ನಮಗೆ ನೀಡಿದ್ದಾರೆ. ಇವರ ಪಾತ್ರವನ್ನು ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ವರ್ಷ 8 ಜನ ನಾವು ಏನೋ ದತ್ತಿ ನಿಧಿಯನ್ನು ಕೊಡಲಿಕ್ಕಿದ್ದೇವೆ. ಎಲ್ಲರೂ ಬಾಳೆಪುಣಿಯವರ ಹೆಸರನ್ನು ಉಳಿಸುವಂಥ ನಿಮ್ಮ ಪ್ರಯತ್ನದಲ್ಲಿ ನಿಮಗೇನು ನಾವು ಎಲ್ಲೂ ಟಾರ್ಗೆಟ್ ಕೊಟ್ಟಿಲ್ಲ, ಆದರೆ ಮೊನ್ನೆ ನಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಒಂದು ಸಣ್ಣ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ, ಬಾಳೆಪುಣಿಯವರ ಹೆಸರನ್ನು ಉಳಿಸುವಂಥ ಪ್ರಯತ್ನ. ಅದೇ ರೀತಿ ನಾಡ್ದು ಇನ್ನೊಂದು ದತ್ತಿನಿಧಿ ಕೂಡ ನಾವು ಚೌತಿಯ ಸಮಯದಲ್ಲಿ ವಿಶ್ವನಾಥ ಆಳ್ವ ಅವರ ಹೆಸರಿನಲ್ಲಿ ಕೂಡ ದತ್ತಿನಿಧಿಯನ್ನು ಚೌತಿಯ ಸಮಯದಲ್ಲಿ ಕೊಡಲಿಕ್ಕಿದ್ದೇವೆ. ಯಾರು ಹೆಸರಿನಲ್ಲಿ ಕಲಿತಾ ಇದ್ದೀರಿ ಅವರ ಹೆಸರನ್ನು ಉಳಿಸುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು ಅಂತ ಮನವಿ ಮಾಡಿಕೊಳ್ಳುತ್ತಾ, ಕಾರ್ಯಕ್ರಮದಲ್ಲಿ ನಮಗೆ ಸಹಕರಿಸಿದಂಥ ಎಲ್ಲರಿಗೂ ಮೊದಲೇ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಅದೇ ರೀತಿ ಕಾದರ್ಶ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದೆ, ಅವರಿಗೆ ಮನೋಜ್ ಅಬ್ಬೆಟ್ಟು ಇವರು ಆಗಮಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈಗ ಉದ್ಘಾಟನಾ ಭಾಷಣ ನರಿಂಗಣ ಕಂಬಳೋತ್ಸವ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಕಾಜರ ಇವರಿಂದ. ಎಲ್ರಿಗೂ ನಮಸ್ಕಾರ. 2ನೇ ವರ್ಷದ ಯಜುಕಾರಣ್ಯ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಗುರುವಪ್ಪನವರು ಮತ್ತು ನಾವು ಒಂದೇ ಊರಿನವರು. ನಾವು ಒಟ್ಟಿಗೆ ಶಾಲೆಗೆ ಹೋಗಿದ್ದು ಮುಡಿಪಿನ ಭಾರತೀ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು, ಗುರುವಪ್ಪನವರು ಮತ್ತು ರಾಧಾಕೃಷ್ಣ ಅವರು ಒಟ್ಟಿಗೆ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿದ್ದು. ಆಗಲೇ ಗುರುವಪ್ಪನವರು ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ನಿಷ್ಠೂರವಾದಿ, ಎಲ್ಲರ ಹತ್ರ ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ವ್ಯಕ್ತಿ. ಆದ್ದರಿಂದ ನನಗೂ ಅವರು ಭಾರಿ ಅವಿನಾಭಾವ ಸಂಬಂಧ. ನಾನು ಕಾಲೇಜಿನಲ್ಲಿ ಕಾರ್ಯಾಧ್ಯಕ್ಷರಾಗಿ ಡಿಗ್ರಿಯಲ್ಲಿ ಮತ್ತು PU ಅಲ್ಲಿ ಇರುವಾಗ
ಕೆಲವೊಂದು ಸಲ ಕೆಲವೊಂದು ನ್ಯೂನ್ಯತೆ ಬರುವಾಗ ನನಗೆ ಅವರು ಮಾತನಾಡೋದು ಉಂಟು. ನೀವು ಸರಿ ಮಾಡ್ತೀರಾ ಇಲ್ವಾ, ಇಲ್ಲದಿದ್ದರೆ ನಾನು ಅದನ್ನು ಮುಂದುವರಿಸಬೇಕಾಗ್ತದೆ, ಪತ್ರಿಕೆ ಮುಖಾಂತರ ಮುಂದುವರಿಸಬೇಕಾಗ್ತದೆ ಅಂತ ಹೇಳಿ ನನಗೊಂದು ವಾರ್ನಿಂಗ್ ಅವ್ರದ್ದು. ಮಾಡೋದಿಲ್ಲ, ವಾರ್ನಿಂಗ್, ಅಷ್ಟು ನಿಷ್ಠುರವಾದಿ. ಆದ್ದರಿಂದ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅವರು ಪರಮಾತ್ಮನ ಪಾದದಲ್ಲಿ ಲೀನವಾಗಿದ್ದಾರೆ ಎಂದು ನಾವೆಲ್ಲ ಭಾವಿಸ್ತೇವೆ. ಇವತ್ತು ಅವರ ಹೆಸರಿನಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಇವತ್ತು ಈಗಾಗಲೇ ಪ್ರಾಸ್ತಾವಿಕವಾಗಿ ಭಾಳಷ್ಟು ವಿಚಾರಗಳನ್ನು ಲೋಕನಾಥರವರು ಭಾಳಷ್ಟು ಮೋಹನ್ ದಾಸ್ ಅವರು ಭಾಳಷ್ಟು ಅರ್ಥಗರ್ಭಿತವಾಗಿ ಮತ್ತೊಬ್ಬರಿಗೆ ಪ್ರೇರೇಪಣೆ ಕೊಡುವಂಥ ಒಂದು ಒಂದು ಬೂಸ್ಟ್ ಅಂತ ಹೇಳ್ತಾರೆ, ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಯಾರಾದರೂ ಸಹಾಯ ಮಾಡುವಂಥ ಮನಸ್ಥಿತಿ ಬರಲಿ ಅಂತ ಹೇಳಿ ರೀತಿಯಲ್ಲಿ ಇವತ್ತು ಪ್ರಾಸ್ತಾವಿಕವನ್ನು ನೋಡಿದ್ದಾರೆ. ಕಳೆದ ಸಲ ನನಗೆ ಪ್ರಥಮ ವರ್ಷದ ಕಾರ್ಯಕ್ರಮಕ್ಕೆ ಅನ್ಸಾರ್ ಅವರು ನನ್ನನ್ನು ಕರೆದಿದ್ದರು. ಕಾರಣಾಂತರದಿಂದ ಬರಲಿಕ್ಕೆ ಆಗಲಿಲ್ಲ. ಅನ್ಸಾರ್ ಅವರು ಕೂಡ ಅದೇ ಒಂದು ವರ್ಗಕ್ಕೆ ಸೇರಿದಂಥ ವ್ಯಕ್ತಿ ಆಗಿದ್ದಾರೆ. ಅವರು ಕೂಡ ನಿಷ್ಠುರವಾದಿ. ಪತ್ರಕರ್ತರಲ್ಲಿ ಅವರು ಕೂಡ ಒಂದು ನಿಷ್ಠುರವಾದಿ. ಯಾವತ್ತು ಕೂಡ ನನಗೂ ಕೂಡ ಅವ್ರದ್ದು ಸಜೆಷನ್ ಇದೆ. ನಮ್ಮ ಮುಡಿಪು ಏರಿಯಾದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ನನಗೆ ಅವ್ರು ಫೋನ್ ಮಾಡಿ ಕೇಳಲಿಕ್ಕೆ ಉಂಟು, ಈ ರೀತಿ ಮಾಡ್ತೀರಾ, ಇದರ ಮುಂದಾಲೋಚನೆ ಏನು, ಇದನ್ನೆಲ್ಲ ನಮಗೆ ಕೂಲಂಕುಷವಾಗಿ ಮಾಹಿತಿ ಕೊಟ್ಟು ಅದು ಒಂದು ವೇಳೆ ಸುಧಾರಣೆ ಆಗದ ಸಂದರ್ಭದಲ್ಲಿ ಮಾತ್ರ ಅವರು ಪತ್ರಿಕೆಯಲ್ಲಿ ಅದನ್ನು ಪ್ರಕಟಣೆ ಮಾಡ್ತಾರೆ, ಬಿಟ್ಟರೆ ಇಲ್ಲದಿದ್ದರೆ ಅವರು ಪ್ರಕಟಣೆ ಮಾಡೋದಿಲ್ಲ. ಅಷ್ಟು ಒಬ್ಬ ಒಳ್ಳೆಯ ವ್ಯಕ್ತಿ. ನಾನೆಲ್ಲ ಪತ್ರಕರ್ತರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ದೇವರನ್ನು ಬಿಟ್ಟರೆ ಪತ್ರಕರ್ತರು ಸಮಾಜವನ್ನು ತಿದ್ದುವ ಒಂದು ವ್ಯಕ್ತಿಗಳಿದ್ದರೆ ಅದು ಪತ್ರಕರ್ತರು. ಯಾವತ್ತು ನಾನು ಪತ್ರಕರ್ತರನ್ನು ತುಂಬ ಗೌರವಿಸ್ತೇನೆ. ನಾನು ಯಾವ ಸಭೆಯಲ್ಲಿ ಕೂಡ ಮಾತಾಡುವಾಗ ಹೇಳೋದು, ನೀವು ಸತ್ಯವನ್ನು ಬರೀಬೇಕು. ಸತ್ಯವನ್ನು ಬರೆದಾಗ ಜನ ಅದನ್ನು ಒಪ್ತಾರೆ. ಸತ್ಯವನ್ನು ಬಿಟ್ಟು ಬೇರೆ ಯಾವುದೋ ರಾಜಕೀಯ ಒತ್ತಡಕ್ಕೋಸ್ಕರ ಬರೆದಾಗ ಆ ಪತ್ರಕರ್ತರ ಕೂಡ ಅವರ ಕೂಡ ಒಂದು ಗೌರವ ಚ್ಯುತಿ ಬರ್ತದೆ. ಆದ್ದರಿಂದ ಅಂಥ ಪತ್ರಕರ್ತರು ಯಾರು ಕೂಡ ನಾನು ತಿಳಿದ ಮಟ್ಟಿಗೆ ಯಾರು ಕೂಡ ಇಲ್ಲ. ಎಲ್ಲರೂ ಗೌರವಾನ್ವಿತರು ಮತ್ತು ಪ್ರಾಮಾಣಿಕರು. ಆದ್ದರಿಂದ ಪತ್ರಕರ್ತರು ಇವತ್ತು ಈ ವಿಚಾರವನ್ನು ಆಯೋಜಿಸಿದ್ದು ಬಹಳಷ್ಟು ಅರ್ಥಗರ್ಭಿತವಾದಂಥ ವಿಚಾರ. ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇವತ್ತು ಬೇರೆ ಬೇರೆ ಭಾಗದವರನ್ನು ಇವತ್ತು ನಮ್ಮ ಅಧ್ಯಕ್ಷರಾಗಿ ಶ್ರೀನಿವಾಸ್ ಶೆಟ್ಟರನ್ನು ಕರೆದಿದ್ದರು. ಅವರೊಬ್ಬ ಅಜಾತ ಶತ್ರು. ಅವರು ಅವರ ಜೀವನವನ್ನು, ಅವರು ಮತ್ತು ಕೃಷ್ಣಮೂಲ್ಯರವರು ಅವರ ಜೀವನವನ್ನು ಈ ಸಮಾಜಕ್ಕೋಸ್ಕರ ಮುಡಿಪಾಗಿ ಇಟ್ಕೊಂಡವರು. ಇದು ಯಾಕೆ ನಾನು ಹೇಳ್ತಾ ಇದ್ದೆ, ನಾನು ಪಂಚಾಯತ್ ಅಧ್ಯಕ್ಷನಾಗಿರುವಾಗ ನನಗೆ ಪಂಚಾಯತ್ನಲ್ಲಿ ಒಂದು ಹೆಜ್ಜೆ ಕೂಡ ಮುಂದೆ ಇಡಲಿಕ್ಕೆ ನಾನು ಸ್ಟೇಜ್ ಹತ್ತಿದವನಲ್ಲ. ಆ ಸಂದರ್ಭದಲ್ಲಿ ನನಗೆ ಅದನ್ನು ಧೈರ್ಯ ಕೊಟ್ಟು ಒಂದು ನನಗೆ ಎಲ್ಲವನ್ನು ಧೈರ್ಯ ತುಂಬಿದಂಥ ವ್ಯಕ್ತಿ ಶ್ರೀನಿವಾಸ್ ಶೆಟ್ಟರು ಮತ್ತು ನನ್ನ ಕೃಷ್ಣಮೂಲ್ಯರು. ಅದರೊಟ್ಟಿಗೆ ಇನ್ನೊಬ್ಬರನ್ನು ನಾನು ನೆನಪಿಸಬೇಕು, ಅವರು ನಮ್ಮ ಪಾತೂರ್ ಅವರು, ಚಂದ್ರಶೇಖರ ಪಾತೂರ್ ಅವರು ಕೂಡ ನನಗೆ ಈ ಎಲ್ಲ ವೇದಿಕೆ ಮತ್ತು ಯಾವ ರೀತಿ ನೀವು ವೇದಿಕೆಯಲ್ಲಿ ನಿಂತು ಮಾತಾಡಬೇಕಂತ ನನಗೆ ಬಹಳಷ್ಟು ಸಲ ಒತ್ತು ಕೊಟ್ಟು ಮಾತಾಡಲಿಕ್ಕೆ ಪ್ರೇರಣೆ ಕೊಟ್ಟಂಥ ವ್ಯಕ್ತಿಗಳು. ಆದ್ದರಿಂದ ಇವರನ್ನು ನಾನು ಯಾವತ್ತೂ ಕೂಡ ಅದು ಕೂಡ ನನ್ನ ಕುರುನಾಡು ಪ್ರದೇಶದಲ್ಲಿ ಅವರ ಹೆಚ್ಚಿನ ದಿನವನ್ನು ಕುರುನಾಡು ಪ್ರದೇಶದಲ್ಲಿ ಕಳೆದದ್ದು. ಅವರು ಈಗ ವಾಸ್ತವ್ಯ ಕೂಡ ಕುರುನಾಡಿನಲ್ಲೇ ಇದ್ದಾರೆ. ಈಗ ಮುಡಿಪಿ ಅಂತ ಪ್ರದೇಶದಲ್ಲಿದ್ದಾರೆ. ಈಗಲೂ ಕೂಡ ಅವರು ಕಸಮುಕ್ತ ನಮ್ಮ ಕಸಮುಕ್ತ ಒಂದು ಗ್ರಾಮ ಮತ್ತು ಕಾನ್ಸ್ಟಿಟ್ಯೂನ್ಸಿಯನ್ನು ವಿಧಾನಸಭಾ ಕ್ಷೇತ್ರವನ್ನು ಮಾಡಬೇಕೆಂಬ ಇಚ್ಛೆ ಮತ್ತು ಇರಾದೆಯನ್ನು ಇಟ್ಕೊಂಡು ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಇಂಥ ವ್ಯಕ್ತಿ ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದು ಬಹಳಷ್ಟು ಸೂಕ್ತ ಮತ್ತು ಬಹಳಷ್ಟು ಗೌರವ. ಆದ್ದರಿಂದ ಇನ್ನೊಬ್ಬ ಉದ್ಯಮಿ, ನನ್ನ ಆತ್ಮೀಯ ಮಿತ್ರರು, ನನ್ನ ಸಂಬಂಧಿಯೂ ಆದಂಥ ರಾಧಾಕೃಷ್ಣ ಅವರಿದ್ದಾರೆ. ಅವರು ಕೂಡ ಸಮಾಜಮುಖಿಯಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಾಡುವಂಥ ಇಚ್ಛಾಶಕ್ತಿ ಕೂಡ ಇದೆ. ಇವತ್ತು ಕೂಡ ಇವರೊಟ್ಟಿಗೆ ಶ್ರೀನಿವಾಸ್ ಶೆಟ್ಟರ್ ಹತ್ರ ಬಹಳಷ್ಟು ಒಡಂಬಡಿಕೆಯಿಂದ ಕೆಲವೊಂದು ಕಸಮುಕ್ತ ವಿಚಾರಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಪ್ರಾಮಾಣಿಕವಾಗಿ ವಿಲೆ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಒಬ್ಬ ವ್ಯಕ್ತಿ. ಇನ್ನೋರ್ವರು ನಮ್ಮ ಕಾದರ್ಶ ಅವರು, ನಾನು ಮೊದಲಾಗಿ ನೋಡೋದು, ಅವರು ಕೂಡ ನಾನು ಬಹಳಷ್ಟು ವಿಚಾರಗಳಲ್ಲಿ ಕೇಳಿದ್ದೆ, ಅವರಿಗೂ ಕೂಡ ಗೌರವಿಸ್ತಾ. ಇನ್ನೋರ್ವ ಉದ್ಯಮಿಯಾದಂಥ ನಿರಂಜನ್ ಅವರಿಗೂ ಕೂಡ ಗೌರವಿಸ್ತಾ. ನಮ್ಮ ಕಾವೂರು
ಸೇವಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಲೋಕೇಶ್ ಅವರು, ಇವರು ಕೂಡ ನಾನು ಮಾತು ಕೇಳಿದೆ. ಇವರ ಅಧ್ಯಕ್ಷ ಸ್ಥಾನ ಆಗುವಾಗ ಬಹಳಷ್ಟು ಒತ್ತಡ ಇತ್ತು, ನನಗೂ ಕೂಡ ಒಂದು ಕಡೆಯಿಂದ ಒತ್ತಡ ಇತ್ತು. ಆದರೂ ಕೂಡ ಮತ್ತು ಲಾಸ್ಟಿಗೆ ಇವರಿಗೆ ಆದದ್ದು ನಮ್ಗೆ ಅತಿ ಸಂತೋಷವಾಗಿದೆ. ಅವರನ್ನು ಕೂಡ ಗೌರವಿಸ್ತಾ, ಇನ್ನು ಪತ್ರಕರ್ತ ಮಿತ್ರರಾದಂಥ ಪುಷ್ಪರಾಜನ್ನ ಅವರು ಕೂಡ ನನ್ನ ಆತ್ಮೀಯ, ನಾನು ಬಹಳಷ್ಟು ಕಡೆ ನೋಡಿದ್ದೇನೆ, ಅವರನ್ನು ಕೂಡ ಗೌರವಿಸ್ತೇನೆ. ಈ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ. ಅದರಲ್ಲಿ ನಾನು ಕೇಳುವಾಗ ಅವರ ಮನೆಗೆಲ್ಲ ಹೋಗಿ ಅವರ ಕಷ್ಟವನ್ನು ನೋಡಿ ಆ ನಂತರ ನಾವು ಅವರನ್ನು ಆಯ್ಕೆ ಮಾಡಿದ್ದು, ಆ ವಿಚಾರವಾಗಿ ನಮಗೆ ಬಹಳಷ್ಟು ಸಂತೋಷವಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದು ನನಗೆ ಅತೀವ ಸಂತೋಷವಾಗಿದೆ. ನಾನು ಕೂಡ ನಿಮ್ಮೊಟ್ಟಿಗೆ ಇದ್ದೇನೆ. ಕಡೆಯಲ್ಲಿ ಕೂಡ ನಂದು ಕೂಡ ಕಿಂಚಿತ್ತಾಗಿ ನಿಮಗೆ ಸಹಾಯ ಮಾಡುವ ಒಂದು ವಾಗ್ದಾನವನ್ನು ನಾನು ಕೂಡ ಮಾಡ್ತೇನೆ. ಅನ್ಸಾರ್ ಅವರು ನನ್ನನ್ನು ಕರೆದಕ್ಕೆ ಬಹಳಷ್ಟು ಗೌರವ. ನಿಮಗೆ ಈ ಸಮಯದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮಗೆಲ್ಲ ಅಭಿನಂದನೆ ಮತ್ತು ಗೌರವ. ಕಳೆದ ವರ್ಷ ನಮ್ಮ ಜನಜೀವನ ಸೇವಾ ಟ್ರಸ್ಟ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಅನ್ಸಾರ್ ಅವರು ನಮ್ಮಲ್ಲಿ ಎಲ್ಲ ಮೊದಲನೇ ವರ್ಷದ ಈ ಕಾರ್ಯಕ್ರಮವನ್ನು ಮಾಡುವಾಗ ನಮ್ಮನ್ನೆಲ್ಲ ಕರೆದಿದ್ದರು. ಇದು ನಾನು 2ನೇ ವರ್ಷದಲ್ಲಿ ಇದರಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಇದರಲ್ಲಿ ಸಾಧಾರಣ ನಮ್ಮ ಬಾಳೆಪುಣಿ ಗ್ರಾಮದವರೇ ಜಾಸ್ತಿ ಇದ್ದಾರೆ, ಗುರುವಪ್ಪರನ್ನು ಆತ್ಮೀಯರು ಎಲ್ಲರೂ. ಅದಕ್ಕಾಗಿ ಅವರು ಜನಜೀವನ ಟ್ರಸ್ಟ್ನಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ನೇರ ನಡೆನುಡಿಯ ವ್ಯಕ್ತಿ. ಸಮಾಜದಲ್ಲಿ ಏನಾದರೂ ಸಮಸ್ಯೆ ಉಂಟಾದರೆ ಅದಕ್ಕೆ ಸ್ಪಂದಿಸುವಂಥ ಒಂದು ವ್ಯಕ್ತಿ ನಮ್ಮ ಗುರುಪ್ಪ ಬಾಳೆಪುಣಿಯವರು. ಬಾಳೆಪುಣಿಯ ಹೆಸರನ್ನು ಒಂದು ಎತ್ತಿ ಹಿಡಿದವರು. ಅದರ ಒಟ್ಟಿಗೆ ನಮ್ಮ ಹರೇಕಳ ಆಜಬರಂತವರನ್ನು ಸಮಾಜಕ್ಕೆ ಪರಿಚಯಿಸಿದ, ತಮ್ಮ ಬರಹದ ಮೂಲಕ ಸಮಾಜಕ್ಕೆ ಪರಿಚಯಿಸಿದವರು ವ್ಯಕ್ತಿ. ಇಂಥವರ ಹೆಸರಿನಲ್ಲಿ ನಿಮ್ಮೆಲ್ಲರ ಪತ್ರಕರ್ತ ಮಿತ್ರರು, ಅವರ ಆತ್ಮೀಯರು ಎಲ್ಲರೂ ಸೇರಿ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಮಕ್ಕಳ ಭವಿಷ್ಯವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ, ಅವರ ಮುಂದಿನ ಭವಿಷ್ಯವನ್ನು ನಿರ್ಧರಿಸುವಂಥ ಹಂತದಲ್ಲಿರುವಾಗ ಅವರಿಗೆ ಆ ಸಮಾಜಕ್ಕೆ ತಮ್ಮಿಂದ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನೀವು ಅವರನ್ನು ಮುಂದೆ ಬೆಳೆಸುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಒಂದು ಮಕ್ಕಳನ್ನು ಮುಂದಿನ ಜೀವನವನ್ನು ಅವರು ರೂಪಿಸುವಂಥ ಕೆಲಸವನ್ನು ಇದರ ಮುಖಾಂತರ ನಡೀತಾ ಇದೆ. ಹಲವಾರು ವರ್ಷ 2 ವರ್ಷದಿಂದ ಹಲವಾರು ವಿದ್ಯಾರ್ಥಿಗಳನ್ನು ನೀವು ಮುಂದಿನ ಜೀವನಕ್ಕೆ ರೂಪಿಸಿದ್ದೀರಿ. ಅದೇ ರೀತಿ ಇನ್ನೂ ಕೂಡ ಇದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಸಹಾಯ ಸಹಕಾರ ಒದಗಲಿ. ನಮ್ಮ ಮುಖಾಂತರ ನಾವು ಕೂಡ ಇದರಲ್ಲಿ ಏನಾದರೂ ನಿಮ್ಮೊಟ್ಟಿಗೆ ಭಾಗಿಯಾಗ್ತೇವೆ. ಅದಕ್ಕಾಗಿ ನಮ್ಮನ್ನು ಕರೆದಂಥ ಅನ್ಸಾರ್ ಇನೋಳಿಯವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಂದೆ ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ದತ್ತಿನಿಧಿಯನ್ನು ಈಗ ಹಸ್ತಾಂತರಿಸ್ತಾ ಇದ್ದೇವೆ. ರಾಧಾಕೃಷ್ಣ ರೈ ಉಮಿಯಾ ಇವರು ಅದನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರಿನ ತ್ರಿಷಾ ಕಾಲೇಜಿನಲ್ಲಿ ಪ್ರಥಮ BCA ವ್ಯಾಸಂಗವನ್ನು ಮುಗಿಸಿ ಇನ್ನು ಮುಂದಿನ ವರ್ಷ ದ್ವಿತೀಯ BCA ವ್ಯಾಸಂಗವನ್ನು ಪಡೀಲಿಕ್ಕಿರುವ ಧೃತಿ ಕುಂಜತ್ ಬೈಲ್ ಇವರು ಆಗಮಿಸಿ ಕಳೆದ PUCಯಲ್ಲಿ 95% ಅಂಕಗಳನ್ನು ಪಡೆದಿದ್ದರು. ಈಗ BCAಯಲ್ಲಿ ಕೂಡ 9.08 CGPA ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಮೊದಲನೇ ದತ್ತಿನಿಧಿಯನ್ನು ನಾವು ಹಸ್ತಾಂತರಿಸ್ತಾ ಇದ್ದೇವೆ. ಶೋಭಿತಾ BC ರೋಡ್ ಇವರು ವೇದಿಕೆಗೆ ಬರಬೇಕು. ಬಂಟ್ವಾಳದ ಡಿಪ್ಲೊಮಾ ಕಾಲೇಜಿನಲ್ಲಿ ಈ ವರ್ಷ ಪ್ರಥಮ ವರ್ಷದ ವ್ಯಾಸಂಗವನ್ನು ಅವರು ಪಡೀಲಿಕ್ಕಿದ್ದಾರೆ. ಕಾಲೇಜುಗಳು ಆರಂಭ ಆಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು. ಮುಂದೆ ಕಾದರ್ಶ ಅವರು, ಬಾಳೆಪುಣಿಯವರ ನಿಕಟವರ್ತಿಗಳು, ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. NT ಬಾಳೆಪುಣಿಯವರ ಸ್ಮರಣಾರ್ಥ ಈ ಕಾರ್ಯಕ್ರಮ ಇಂದು ಆಯೋಜಿಸಿದಾಗ ಇವತ್ತು ನನಗೆ ರಜೆ ಇದ್ದರೂ ಕೂಡ ಬಾಳೆಪುಣಿಯವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಬಿಡುವುದು ಅದನ್ನು ಆತ್ಮವಂಚನೆ ಮಾಡಿದಾಗ ಆಗ್ತದೆ ಎಂದು ಭಾವಿಸಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಆದ್ಮೇಲೆ ಅವರ ಬಗ್ಗೆ ಕಾಜವರು ಭಾಳಷ್ಟು ಪರಿಣಾಮಕಾರಿಯಾಗಿ ಹೇಳಿದರು. ನಾವೆಲ್ಲ ಕಂಡಿದ್ದೇವೆ ಅವರ ಬಾಳೆಪುಣಿಯವರು ಯಾವ ರೀತಿ ಒಂದು ಹೋರಾಟ ಮಾಡ್ತಾ ಇದ್ದು ಅಂತೇಳಿ. ಬಹುಶಃ ಕೊನೆಯವರೆಗೂ ಅವರ ಉಸಿರಿರುವವರೆಗೂ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟವರಲ್ಲ ಅವರು ಯಾವುದೇ ವಿಷಯದಲ್ಲಿ ಇದ್ದಾಗೆ. ಆಮೇಲೆ
ಮುಖ್ಯವಾಗಿ ನಾವು ನೆನಪಿಸಬೇಕಾಗಿರೋದು 2 ವಿಷಯದಲ್ಲಿ ಅವರನ್ನು. ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟಿಗೆ, ಅದರಲ್ಲೂ ನಮ್ಮ ಜಿಲ್ಲೆಯ ಸರ್ಕಾರಿ ವ್ಯವಸ್ಥೆ ಮಟ್ಟಿಗೆ ಒಂದು ನಮ್ಮ ಕರಾಳ ಉತ್ಸವ ಮತ್ತು ಹಾಗೂ ಹಬ್ಬಕ ಉತ್ಸವ ಎರಡೂ ಒಂದು ಸ್ಟ್ರೀಮ್ ಲೈನಿಗೆ ತರಲಿಕ್ಕೆ, ಒಂದು ನಿಯಮದ ಒಳಗೆ ತರಲಿಕ್ಕೆ, ಒಂದು ಕಟ್ಟುನಿಟ್ಟಾಗಿ ಬಹಳ ಒಂದು ವ್ಯಕ್ತಿಗತ, ಅವರೇನು ಯಾರ ಮೇಲೂ ವ್ಯಕ್ತಿಗತವಾಗಿ ಏನು ಇಟ್ಕೊಂಡಿರಲಿಲ್ಲ, ಅದನ್ನೊಂದು ನಿಯಮಾನುಸಾರವಾಗಿ ಪ್ರಾಮಾಣಿಕವಾಗಿ ಒಂದು ತರಬೇಕಂತ ಹೇಳಿದ್ರೆ ಬಹಳಷ್ಟು ಅವರು ಕೊನೆಯವರೆಗೂ ಕೂಡ ಅವರು ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದರು. ಬಹುಶಃ ಅದರಲ್ಲಿ ಒಂದು ಹಂತದಲ್ಲಿ ಅವರಿಗೆ ಯಶಸ್ವಿ ಆಗಿದ್ದರು. ಈಗ 1-2 ಉದಾಹರಣೆ ಹೇಳ್ತೇನೆ. ಬಹುಶಃ 2017ರಲ್ಲಿ, ಅಂದರೆ ಅದುವರೆಗೂ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟ ನಾವು ಕೊಡ್ತಾ ಇದ್ವಿ. ಅದು ಸ್ವಲ್ಪ ನಾವೆಲ್ಲರಿಗೂ ಗೊತ್ತು ಇದೆ ಸ್ವಲ್ಪ ಯಾವ ರೀತಿಯಲ್ಲಿ ಕೊಡ್ತಾ ಇದೆ ಅಂತೇಳಿ. ಬಾಳೆಪುನಿಯವರು ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ AB ಇಬ್ರಾಹಿಂ ಸರ್ನ ಭೇಟಿಯಾಗಿ ಅವರೇ ಒಂದು ನಿಯಮಾವಳಿ ಮಾಡಿದರು. ಈ ಸರ್ ಈ ರೀತಿ ನೀವು ಪ್ರಶಸ್ತಿ ಕೊಡಬೇಕು ಅಂತೇಳಿ. ಅದರಲ್ಲಿ ತುಂಬ ಕಂಡೀಷನ್ಸ್ ಇತ್ತು. ಅವರಿಗೆ ಕನಿಷ್ಠ ಒಂದು 50 ವರ್ಷ ಆಗಿರಬೇಕು, ಆಮೇಲೆ ಕನಿಷ್ಠ ಯಾವ ವರ್ಷ ಸೇವೆ ಆಗಿದ್ದರೆ ಆ ಸೇವೆಯಲ್ಲಿ ಕನಿಷ್ಠ ಒಂದು 10 ವರ್ಷ ಆದವರು ಸೇವೆ ಮಾಡಿರಬೇಕು ಅಂತೇಳಿ ಇದಾಗಿ, ಅಂದರೆ ನಿನ್ನೆ ಮನೆ ಬಂದವರೆಲ್ಲ ಸೇವೆ ತೊಗೊಳ್ಬಾರ್ದು ಅಂತೇಳಿ, ಮತ್ತು ಅದು ವಿದ್ಯಾರ್ಥಿಗಳನ್ನು ಅವರಿಗೆ ಪರಿಗಣಿಸಬಾರ್ದು ಅಂತೇಳಿ, ಆಮೇಲೆ ಹಿರಿಯರಿದ್ದರೆ ಅವರನ್ನು ಮೊದಲು ಆದ್ಯತೆಯಲ್ಲಿ ಪರಿಗಣಿಸಬೇಕಂತೇಳಿ ಬಹುಶಃ 1-2-3 ವರ್ಷ ಅದೇ ಪ್ರಕಾರ ಕೊಟ್ಟು ಬಹಳ ಒಂದು ಯಾವುದೇ ಗೊಂದಲಗಳಿಲ್ಲದ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಇನ್ನೊಂದು ಹಬ್ಬಕ ಉತ್ಸವ ಟೈಮಲ್ಲಿ ಹಾಗೆ ಕೂಡ ಹಬ್ಬಕ ಉತ್ಸವ ಕೂಡ ಅವರು ಹಾಗೆ ಅದು ಕೂಡ ಒಂದು ವ್ಯವಸ್ಥೆ ಒಳಗೆ ನಿಯಮಾನ ನಡೀಬೇಕಂತೇಳಿ ಬಹುಶಃ ನಾನು 2020-19 ನಮ್ಮ ಅಸೈಗೊಳ್ಳಿಲೊಂದು ಹಬ್ಬಕ ಉತ್ಸವ ಆಗಿತ್ತು. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿತ್ತು. ಎಂದಿನಂತೆ ಅಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದರು. ದೊಡ್ಡ ಉತ್ಸವ, ಒಂದು 10-20 ಲಕ್ಷ ಬಜೆಟದ ಉತ್ಸವ. ಅಲ್ಲಿ ಒಂದು 10-15 ಜನ ಇರ್ಬೋದು ಕಾಜವರಷ್ಟು ಇದಾಗಿ ಮುಂದ್ಗಡೆ ಕೂತಿದ್ರು. ಅದಾಗಿ ನಾನು ಇದ್ದೆ ರಾತ್ರಿ ಒಂದು 8 ಗಂಟೆ ನಾನು ಹೊರಡುವಾಗ ಹಿಂದೆ ಲೈನಲ್ಲಿ ಒಬ್ಬರು ಕೂತಿದ್ರು. ನನಗೆ ಯಾರ ಹತ್ರ ನೋಡುವಾಗ ಬಾಳೆಪುನಿಯವರು ಕೂತಿದ್ರು ಅನ್ನೋದಾಗಿ. ಅಂದರೆ ಅವರು ಏನಾಗುತ್ತೆ, ಬಾಳೆಪುನಿ ಯಾವುದೇ ಬರೀಬೇಕಾದ್ರೆ ಎಲ್ಲೋ ಕೂತು ಏನೋ ಆಫೀಸಲ್ಲಿ ಕೂತು ಏನೋ ಬರೀತಿರ್ಲಿಲ್ಲ. ಅವ್ರು ಬಂದು ಕಣ್ಣಾರೆ ಕಂಡು ನೋಡಿ ಅದರ ಬಗ್ಗೆ ವಾಸ್ತವ ಅದು ಹೌದಾ ಅಲ್ಲ ನೋಡಿಕೊಂಡು ಅವ್ರು ಬರೀತಿದ್ರು. ಅಷ್ಟರ ಮಟ್ಟಿಗೆ ಅವರು ನಿಷ್ಠರಾಗಿದ್ದರು ಅದಾಗಿ. ಆಮೇಲೆ ನಾನು ಮಂಗಳೂರು ವಾರ್ತಾಧಿಕಾರಿ ಬಂದಾಗ ಒಂದ್ಸಲ ನನ್ನ ಕಚೇರಿಗೆ ಬಂದಿದ್ದರು. ನನಗೆ ಅವರ ಪರಿಚಯ ಆವಾಗ ಗೊತ್ತಾಗಿದ್ದು. ಬಂದಾಗ ಹೇಳಿದರು, ಆದರೆ ನೀವು ಚೆನ್ನಾಗಿ ಕೆಲಸ ಮಾಡಿ, ನಿಮ್ಮ ಬೆನ್ನು ತಟ್ತೇವೆ ನಾವು ಇದಾಗಿ, ನೀವು ತಪ್ಪು ಕೆಲಸ ಮಾಡಿದ್ರೆ ನಿಮ್ಮ ಮುಂದೆ ಬಂದು ನಿಮಗೆ ಕಪಾಲಕ್ಕೆ 2 ಬಾರಿಸ್ತೇವೆ ಅಂತ ಹೇಳಿ ನಮಗೆ ಹೇಳಿದರು ಹಾಗೆ. ಅಂದರೆ ಆಮೇಲೆ ತುಂಬ ಸಲ ನನಗೆ ಸಿಕ್ಕಿದಾಗಲ್ಲ ನಮಗೆ ಯಾವುದೇ ವಿಷಯದಲ್ಲಿ ನಮಗೆ ಸಲಹೆ ಕೊಡೋದು, ಈ ವಿಷಯದಲ್ಲಿ ಪ್ರಾಮಾಣಿಕರಾಗಿ ಕೆಲಸ ಮಾಡಿ ಕೊನೆಯ ಉಸಿರುವವರೆಗೂ ಕೂಡ ಅವರು ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರ ಕೊನೆಯ ದಿವಸ ಅವರ ಸಾವಿನ ವಿಷಯ ಸ್ವಲ್ಪ ಗೊಂದಲ ಇತ್ತು ಇದಾಗೇನು ಇದಾಗ. ಅಂದರೆ ಮತ್ತು 2 ದಿವಸ ಬದುಕಿದ್ರು. ಅಂದರೆ ಕೊನೆಗೆ ಅವರು ಸಾವಿನೊಟ್ಟಿಗೂ ಕೂಡ ಒಂದು ಹೋರಾಟ ಮಾಡಿದರು ಅವರು ಅದಾಗಿ. ಅಷ್ಟರ ಮಟ್ಟಿಗೆ ಅವರು ಹೋರಾಟವನ್ನು ಮಾಡಿದಂಥ ಒಂದು ಬದುಕು ಈಗ ನಮ್ಮೊಂದಿಗಿಲ್ಲ. ಈ ಕಾರುಣ್ಯ ಚಾರಿಟಬಲ್ ಟ್ರಸ್ಟ್ನವರು ಅವರ ಹೆಸರನ್ನು ಒಂದು ಶಾಶ್ವತವಾಗಿ ಉಳಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿರೋದು ಒಂದು ಶ್ಲಾಘನೀಯ ವಿಷಯ. ಅದರೊಟ್ಟಿಗೆ ನಮ್ಮ ಪ್ರಶಾಂತ್ ಕಾಜವರು, ಶೀನಾ ಶೆಟ್ಟಿಯವರು, ಹಾಗೆ ಉದ್ಯಮಿ ರಾಮಕೃಷ್ಣ ಅವರು, ಮತ್ತು ಲೋಕೇಶ್ ಅವರು, ಮತ್ತು ಎಲ್ಲರೂ ತುಂಬ ಜನ ಕೈ ಜೋಡಿಸಿರೋದು ಶ್ಲಾಘನೀಯ. ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿಯೂ ನಾನು ಇಲಾಖೆ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮದ ಈ ಸಂಘಟನೆ ಹಿಂದೆ ಇರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗುರುವಪ್ಪ ಬಾಳೆಪುನಿಯವರು ಈ ಪ್ರೆಸ್ ಕ್ಲಬ್ನಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದವರು ಬಹುಶಃ PB ಹರೀಶ್ ರೈ ಅವರು ಅಂತ ಅಂದ್ಕೊಳ್ತೇನೆ. ಹರೀಶ್ ರೈ ಅವರು ಮತ್ತು ಬಾಳೆಪುನಿಯವರು ಹೆಚ್ಚಿನ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಹರೀಶ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲ ಹಿರಿಯರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಬಾಳೆಪುಣಿಯವರ ಎಲ್ಲ ಹಿತೈಷಿ ಬಂಧುಗಳೇ, ಮೋಹನ್ದಾಸರು ಮಾತಾಡ್ತಾ ಹೇಳಿದರು ಪ್ರೆಸ್ ಕ್ಲಬ್ನಿಂದ ಮತ್ತು ಪತ್ರಕರ್ತರ ಸಂಘದಿಂದ ಸಹಕಾರ ನೀಡಿದ್ದಾರೆ ಅಂತ. ಇದು ನಮ್ಮ ಔದಾರ್ಯ ಅಲ್ಲ, ಇದು ನಮ್ಮ ಕರ್ತವ್ಯ ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಇದು ನಮ್ಮದೇ ಕಾರ್ಯಕ್ರಮ ಅಂತ ನಾವು ಯೋಚನೆ ಮಾಡಿದ್ವಿ. ಬಾಳೆಪುಣಿಯವರು ನಮ್ಮನ್ನು ಅಗಲಿದಾಗ ನಮ್ಮ ಸಂಘದಿಂದ, ನಮ್ಮ ಪ್ರೆಸ್ ಕ್ಲಬ್ನಿಂದ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವಂತೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನೇ ಇಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಿದ್ದೆ. ಅವರ ಕುಟುಂಬದ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕೂಡ ನಾನು ಆ ಮಾತನ್ನು ಹೇಳಿದ್ದೆ. ಯೋಚನೆ ಮಾಡ್ತಾ ಇದ್ದೇವೆ, ಅಂದರೆ ಬಾಳೆಪುಣಿಯವರ ಹೆಸರಿಗೆ ಗೌರವವೂ ಬೇಕು ಮತ್ತು ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಕೂಡ ಆಗಿದೆ. ನಾನು ಮೋಹನ್ದಾಸ್ ಮರಕಡ್ ಅವರಿಗೆ ನಾವು ಮಾಡಬೇಕಾದ ಕೆಲಸ ಅದನ್ನು ಪತ್ರಕರ್ತರ ಸ್ನೇಹಿತರೆ ಅವರು ಅನ್ಸಾರ್ ಅವರೊಂದು ತಂಡ, ಮೋಹನ್ದಾಸರು ಬಹಳ ಪ್ರಾಮಾಣಿಕತೆಯಿಂದ ಬಹಳ ನಿಷ್ಠೆಯಿಂದ ಬಾಳೆಪುಣಿಯವರ ಹೆಸರನ್ನು ಸದಾಕಾಲ ಉಳಿಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಯಾರು ಅವ್ರ ಜೊತೆಗೆ ಇವತ್ತು ಕಾಜಾ ಅವರಿದ್ದಾರೆ, ರಾಧಾಕೃಷ್ಣ ಅವರಿದ್ದಾರೆ,
ಕಾವೂರು ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಿದ್ದಾರೆ, ಯಾರು ಅವರಿಗೆ ನೆರವನ್ನು ನೀಡ್ತಿದ್ದಾರೆ ಅವರಿಗೆ ನಾನು ಎಲ್ಲ ನಮ್ಮ ಪತ್ರಕರ್ತರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದೆರಡು ಮಾತಿನಲ್ಲೇ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಕಾಜಾ ಅವರು ಮಾತಾಡ್ತಾಗ ನಾನು ಯೋಚನೆ ಮಾಡ್ತಿದ್ದೆ, ಇಲ್ಲಿ ನನ್ನ ಮನೆ ಪ್ರೆಸ್ ಕ್ಲಬ್ಬಿನ ಹತ್ತಿರವೇ ಇತ್ತು. ಬಾಳೆಪುಣಿಯವರು ಯಾವಾಗಲೂ ಬಸ್ ಇಳಿದು ನನ್ನ ಫ್ಲ್ಯಾಟಿಗೆ ಬರುವರು. ದಿನಾಲು ಅವರು ಫ್ಲ್ಯಾಟಿಗೆ ಮನೆಗೆ ಬಂದ ಕೂಡಲೇ ಒಂದು ಅರ್ಧ ಚಾ ಕೊರಲಿ ಅಂತ ಮನೆಯವನಿಗೆ ಬಂದು ನಾನು ಅವರು ಚಾ ಎಲ್ಲ ಕುಡಿದು ಮತ್ತು ನಾನು ಹೊರಟು ನಾನು ಮತ್ತು ಅವರು ನಡ್ಕೊಂಡು ಬರೋದು ಪ್ರೆಸ್ ಕ್ಲಬ್ ಇಲ್ಲಿಗೆ ಬಂದು ಇಲ್ಲಿ ನಾನು ಸಂಘದ ಅಧ್ಯಕ್ಷ ಆಗಿದ್ದೆ, ಅವರು ಪ್ರೆಸ್ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು, ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಮೀಟಿಂಗ್ನಲ್ಲಿ ಏನಾದರೂ ₹1 ಲೋಪ ಆದರೂ ಆ ಬೆಳಿಗ್ಗೆ ಜೊತೆಗೆ ಬಂದ ಸ್ನೇಹ ಇಲ್ಲ. ಬಾಳೆಪುಣಿಯವರು ಅಷ್ಟೂ ನಿಷ್ಠುರವಾದಿ. ಇವತ್ತು ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ ಎಷ್ಟು ವ್ಯವಸ್ಥಿತವಾಗಿ ನಮ್ಮ ಪ್ರೆಸ್ ಕ್ಲಬ್ ಕೆಲಸ ಮಾಡ್ತಾಯಿದೆ, ನಮ್ಮ ಪತ್ರಕರ್ತರ ಸಂಘ ಕೆಲಸ ಮಾಡ್ತಿದೆ, ಅದು ಹಣಕಾಸಿನ ವಿಚಾರದಲ್ಲಿ ಇರ್ಬೋದು ಅಥವಾ ಕಾರ್ಯಕ್ರಮಗಳ ಜೋಡಣೆ ಇರ್ಬೋದು, ಇದೆಲ್ಲವನ್ನು ಭಾಳ ಶಿಸ್ತುಬದ್ಧವಾಗಿ ರೂಪಿಸಿದವರು ಬಾಳೆಪುಣಿಯವರು. ಬಾಳೆಪುಣಿಯವರು ಅದರ ಸಾರಥ್ಯವನ್ನು ತೆಗೆದುಕೊಂಡು ಬಂದಾಗ ಇವತ್ತು ಅದೊಂದು ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಅದೊಂದು ಸಹಕಾರಿ ಸಂಘದ ಜೊತೆ ಕೆಲಸ ಮಾಡಿದ ಅನುಭವ ಇದೆ ಅವರಿಗೆ ಕೂಡ. ಅವರ ಅನುಭವದ ಆಧಾರದ ಮೇಲೆ ಭಾಳ ಶಿಸ್ತುಬದ್ಧವಾಗಿ ಸಂಘಟನೆಗಳನ್ನು ಕಟ್ಟಿದ ಪರಿಣಾಮವಾಗಿ ಇವತ್ತು ಭಾಳ ಯಶಸ್ವಿಯಾಗಿ ನಮ್ಮ ಪತ್ರಕರ್ತರ ಸಂಘ ಆಗಿರ್ಬೋದು, ಪ್ರೆಸ್ ಕ್ಲಬ್ ಕೆಲಸ ಮಾಡ್ತಾಯಿದೆ. ತುಂಬ ಇವತ್ತು ನೀವೆಲ್ಲ ಪತ್ರಕರ್ತರು ನಾವು ರಾಜಕಾರಣಿಗಳ ಬಗ್ಗೆ ಬರಿತೇವೆ, ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಬರಿತೇವೆ, ಸಮಾಜದ ಇದರ ಬಗ್ಗೆ ಎಲ್ಲ ಬರಿತೇವೆ. ಯಾರಾದರೂ ನಮ್ಮನ್ನು ನೀವು ಭಾಳ ಪ್ರಾಮಾಣಿಕರಂತ ಪ್ರಶ್ನೆ ಮಾಡಿದರೆ ಭಾಳ ಎದೆ ತಟ್ಟಿ ನಾವೆಲ್ಲ ಪ್ರಾಮಾಣಿಕರಾಗಿದೆ ಅಂತ ಹೇಳಿಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳೋದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ. ಆದರೆ ಬಾಳೆಪುಣಿ ಅಂತ ಕೆಲವು ಪತ್ರಕರ್ತರು ಹೇಗಿರಬೇಕು, ಅವನ ವೃತ್ತಿಯಲ್ಲಿ ಮತ್ತು ಬದುಕಿನಲ್ಲಿ ಹೇಗಿರಬೇಕು ಅಂತ ಹೇಳೋದಕ್ಕೊಂದು ಆದರ್ಶ ಯಾರು ಅಂತ ಹೇಳಿದರೆ ಕೆಲವು ಪತ್ರಕರ್ತರ ಪೈಕಿ ಅದರ ಒಬ್ಬರು ಬಾಳೆಪುಣಿಯವರು. ಹಾಗಾಗಿ ಅವರ ಆದರ್ಶವನ್ನು ನೆನಪನ್ನು ಸದಾ ಉಟ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಮೋಹನ್ ದಾಸ್ ಅವರು ಮಾಡ್ತಾ ಇದ್ದಾರೆ. ಶ್ರೀನ ಶೆಟ್ಟಿ ಅವರಿದ್ದಾರೆ. ಕಾಜಾವರ, ನಾವು ಪ್ರೆಸ್ ಕ್ಲಬ್ಬಿನಿಂದ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಮಂಗಳೂರು ಪ್ರೆಸ್ ಕ್ಲಬ್ ಗೌರವ ಅತಿಥಿಯಿಂದ ಒಂದು ಕಾರ್ಯಕ್ರಮ ಮಾಡಿ ಪ್ರತಿ ತಿಂಗಳು ಅವರನ್ನು ಇಲ್ಲಿಗೆ ಆ ಸಾಧಕರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಅವರು ಹೇಗೆ ಆ ಹಂತಕ್ಕೆ ತಲುಪಿದ್ರು ವಿದ್ಯಾರ್ಥಿಗಳನ್ನು ಕರೆದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆವು. 25 ಕಾರ್ಯಕ್ರಮ ಮಾಡಿದೆವು ಮತ್ತು ಆ ಕಾರ್ಯಕ್ರಮಕ್ಕೆ ನಿಲ್ಲಿಸಿದ್ದೇವೆ. ಆ 25 ಕಾರ್ಯಕ್ರಮದಲ್ಲಿ 26 ಮಂದಿ ಅತಿಥಿಗಳು ಬಂದರು. ಯಾಕಂದರೆ ಒಂದು ಕಾರ್ಯಕ್ರಮಕ್ಕೆ 2 ಅತಿಥಿಗಳು ಬರಬೇಕಾಯಿತು. ಶ್ರೀನ ಶೆಟ್ಟಿ ಮತ್ತು ಕೃಷ್ಣಮೂಲ್ಯರು ಜೊತೆಗೆ ಬಂದರು. ಅವರ ಜನಶಿಕ್ಷಣ ಟ್ರಸ್ಟಿನ ಮೂಲಕ ಆಗ್ತಿರುವಂಥ ಒಂದು ಸಮಾಜಮುಖಿ ಕಾರ್ಯಗಳನ್ನು ಸಮಾಜಕ್ಕೆ ತಿಳಿಸ್ಕೋಸ್ಕರ ಅವರನ್ನು ಕರೆದು ಆ ಕಾರ್ಯಕ್ರಮ ಮಾಡಿದೆವು. ಅವರು ಈ ಕಾರ್ಯಕ್ರಮದಲ್ಲಿ ಇರುವುದು ನಮಗೆ ಕೂಡ ಭಾಳ ಗೌರವ ಮತ್ತು ಪ್ರೀತಿಯಿಂದ ಅಂದ್ಕೊಂಡು ಮತ್ತೊಮ್ಮೆ ತಮಗೆಲ್ಲರಿಗೂ ಭಾಳ ಗೌರವವನ್ನು ಸಲ್ಲಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸಿದ್ದೇನೆ. ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಈಗಿನ ಅಧ್ಯಕ್ಷರು ಪುಷ್ಪರಾಜ್ BN ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತೇನೆ. ಮೇಲೆ ಹಾಗೆ ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯರೇ, 2 ವಿಷಯಗಳಿಗಾಗಿ ಈ ಕಾರ್ಯಕ್ರಮ ಭಾಳ ಮುಖ್ಯ ಆಗ್ತದೆ. ಒಂದು, ಗುರುಪ್ಪನವರು ತಮ್ಮ ಬದುಕಿನಾದ್ಯಂತ ಕೊನೆಯ ಕ್ಷಣದವರೆಗೆ ನಂಬಿಕೊಂಡು ಬಂದಿದ್ದಂಥ ಮೌಲ್ಯ ಅದು ಶಿಕ್ಷಣ ಅಂತ. ಶಿಕ್ಷಣದ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಂಥ ವ್ಯಕ್ತಿಯಾಗಿದ್ದರು ಅವರು ಕೊನೆಯವರೆಗೆ ಸಹ. ಆ ದೃಷ್ಟಿಯಿಂದ ಇವತ್ತು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ದತ್ತನಿಧಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು, ಅವರಿಗೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಬಹಳ ಮುಖ್ಯವಾದ್ದು. ಎರಡನೇದು, ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂಥ ಹೆಚ್ಚಿನ ವ್ಯಕ್ತಿಗಳು ಗುರುಪ್ಪನವರ ಜೊತೆ ನಿಕಟ ಸಂಪರ್ಕದಲ್ಲಿ ಇದ್ದಂಥ ವ್ಯಕ್ತಿಗಳು. ಅದಕ್ಕಿಂತಲೂ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶ್ರೀನ ಶೆಟ್ಟರು, ಹಾಗೆ ವೇದಿಕೆ ಮುಂದೆ ಕೃಷ್ಣಮೂಲ್ಯ ಇದೆ. ಗುರುಪ್ಪನವರು ಯಾವಾಗಲೂ ಕೆಲವು ವ್ಯಕ್ತಿಗಳನ್ನು ಹಾಗೂ ಕೆಲವು ವಿಷಯಗಳನ್ನು ತಕ್ಷಣ ಒಪ್ಪಿಕೊಂಡು ಬಿಡುವಂಥ ವ್ಯಕ್ತಿಯಲ್ಲ. ನಮ್ಮ ಹರೀಶ್ ರೈಗಳು ಹೇಳಿದ ಹಾಗೆ ಒಪ್ಪಿಕೊಂಡ್ರೆ ಕೊನೆವರೆಗೆ ಸಹ ಬಿಟ್ಟು ಕೊಡುವಂಥ ವ್ಯಕ್ತಿಯಲ್ಲ. ಹಾಗೆ ಬಹಳ ಗೌರವಿಸ್ತಾ ಇದ್ದಂಥ ವ್ಯಕ್ತಿಗಳು ಮತ್ತು ಅವರ ಬಗ್ಗೆ ಆತ್ಮೀಯತೆಯನ್ನು ಹೊಂದಿದವರು ಈಗ ಶ್ರೀನ ಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಅವ್ರು ಹೇಳ್ತಾಯಿದ್ರು, ನಾನು ಭಾಳ ಗೌರವಿಸ್ತಾ ಇರುವಂಥ ವ್ಯಕ್ತಿಗಳು ಅಂದರೆ ಅವರು ಅಂತೇಳಿ. ಏಕೆಂದರೆ ಅವರನ್ನು ಭಾಳ ಸಮಯದಿಂದ ನೋಡಿದವರು.
1991 ನನಗೆ ನಾನು ಗುರಪ್ಪ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭ. ಆಗ ಕಮಲಾಕರ ಹಾಲಂಬಿ ಅಂತ ಇಲ್ಲಿ ಒಬ್ಬರು ಆಫೀಸರ್ ಇದ್ದರು. ಆನಂತರ ಪಂಚಾಯತ್ನ ಜಿಲ್ಲಾ ಪರಿಷತ್ ಆಗ ವಿಪ ಬಳಿಗಾರ್ ಅಂತ ಇಲ್ಲಿ ಜಿಲ್ಲಾ ಪರಿಷತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿತ್ತು. ಗುರಪ್ಪನವರು ಯಾವಾಗಲೂ ಪ್ರಶ್ನೆ ಮಾಡ್ತಾರೆ, ಜಗಳ ಮಾಡ್ತಾರೆ, ಆ ನಂತರ ಒಪ್ಪಿಕೊಂಡ ನಂತರ ಮತ್ತೆ ಜಗಳ ಮಾಡೋದಿಲ್ಲ, ಅವರ ಬಗ್ಗೆ ಅವ್ರ ಜೊತೆ ಇರ್ತಾರೆ. ಹಾಗೆ ಕಮಲಾಕರ್ ಹಾಲಂಬಿಯವರ ಕೊನೆಯವರೆಗೆ ಸಹ ಅವರು ಹುಷಾರಿಲ್ಲದಿರುವಾಗ ಅವರ ಆಸ್ಪತ್ರೆಯಲ್ಲಿ ಹೋಗಿ ನೋಡಿಕೊಂಡು ಬರ್ತಾಯಿತ್ತು, ನಾನು ಗಮನಿಸಿದ್ದೆ. ಹಾಗೆ ಶೀನಶೆಟ್ಟಿ ಕೃಷ್ಣಮೂಲ್ಯರ ಬಗ್ಗೆ ಬಹಳ ಅಭಿಮಾನ ಹೊಂದಿದಂಥ ವ್ಯಕ್ತಿ. ಆದ್ದರಿಂದ ಈ ದತ್ತಿನಿಧಿ ಅಂತ ಒಂದು ಕಾರ್ಯಕ್ರಮ ಇವತ್ತು ಹರೀಶ್ರೇಗಳು ಹೇಳಿದರು. ಅವ್ರು ಹೇಳಿದ ನಂತರ ಆ ವಿಷಯ ನಾನು ಮತ್ತೆ ಪ್ರಸ್ತಾಪ ಮಾಡಬೇಕಾಗಿಲ್ಲ. ನಾವು ಮಾಡಬೇಕಾದಂಥ ಕೆಲಸವನ್ನು ಮೋಹನ್ ದಾಸ್ ಮರಕಡ ಅವರು ಹಾಗೆ ಅವರ ತಂಡದವರು, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಕನಿಷ್ಠ ನನ್ನ ಹತ್ರ ಕೆಲವು ಮಾಹಿತಿಗಳಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಯಜುಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಹಾಗೆ ನಮ್ಮ ಪತ್ರಕರ್ತ ಮಿತ್ರರು ಅನ್ಸಾರಿ ಅಂಥವರು ಆ ಕಾರ್ಯಕ್ರಮವನ್ನು ಭಾಳ ಆಸಕ್ತಿ ವಹಿಸಿ ಅಂಥದ್ದೊಂದು ಆಗಬೇಕು ಅಂತ ಹೇಳಿದಾಗ ಅಲ್ಲಿ ಜನಶಿಕ್ಷಣ ಟ್ರಸ್ಟ್ನಲ್ಲಿ ಮುಡಿಪಿನಲ್ಲಿ ಮಾತ್ರ ಅಲ್ಲಿ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಾನು ಬಾಳಪುಣ್ಯವರು ಹೋಗ್ತಾ ಇದ್ದರು. ಅಲ್ಲಿ ಒಂದು ಕಮಿಟಿ ಸಹ ಮಾಡಿದ್ದಾರೆ, ಜನಜೀವನ ಟ್ರಸ್ಟ್ ಬಾಳೆಪುಣ್ಯ ಅಂತ. ಆ ಸಮಿತಿಯಲ್ಲಿ ನಾನು ಮತ್ತು ಬಾಳೆಪುಣ್ಯ ಅವರು ಇದ್ದೇವೆ, ನಾವು ಪತ್ರಕರ್ತರು. ಈಗ ಅನ್ಸರ್ಸದಲ್ಲಿ ಸೇರಿಕೊಂಡಿದ್ದಾರೆ, ಗೊತ್ತಿಲ್ಲ ನನಗೆ. ಅದು ಆ ಕಾರ್ಯಕ್ರಮದಲ್ಲಿ ಅವರು ಬರ್ತಾಯಿದ್ರು. ಮತ್ತು ಉಮಿಯಾ ರಾಧಾಕೃಷ್ಣ ಅವರು, ಹಾಗೆ ಸುಮಾರು ಜನರ ತಂಡ ಇದೆ. ಬಾಳೆಪುಣ್ಯವರು ಗುರಪ್ಪ NT ಅಂತ ಹೇಳುವ ಬದಲು ಬಾಳೆಪುಣಿ ಅಂತಲೇ ಹೆಚ್ಚು ಕಡೆ ತನ್ನನ್ನು ಪರಿಚಯ ಮಾಡಿಕೊಳ್ತಾ ಇತ್ತು. ಯಾಕೆಂದರೆ ತನ್ನ ಹೆಸರಿಗಿಂತ ಆ ಊರಿನ ಹೆಸರು ಭಾಳ ಮುಖ್ಯ ಅಂತೇಳಿ. ಅದು ಪ್ರಾಮಾಣಿಕವಾದಂಥ ಒಂದು ಕಾಳಜಿಯಾಗಿತ್ತು. ಆ ಬದ್ಧತೆ, ಪ್ರಾಮಾಣಿಕತನ ಅವರ ಹತ್ರ ಇತ್ತು. ನಿಷ್ಠುರ ಒಂದು ಮನೋಭಾವ ಸಹ ಅದನ್ನು ಈಗಾಗಲೇ ಎಲ್ಲರೂ ಪ್ರಸ್ತಾಪ ಮಾಡಿದ್ರು. ಇಲ್ಲೋ ಒಂದು ಕಡೆ ಒಂದು ಸಭೆ ನಡೀತಾ ಇದ್ದಾಗ ಬಾಳೆಪುಣ್ಯವರೇ, ನಾವು ನಮ್ಮ ಇದರಲ್ಲಿ ಒಂದು ದತ್ತಿನಿಧಿಯನ್ನು ಆರಂಭ ಮಾಡಬೇಕು ಅಂತ ಹೇಳಿದಾಗ ಬಾಳೆಪುಣ್ಯವರು ವಿರೋಧ ಮಾಡಿದರು. ಬೇಡ ಪುಷ್ಪರಾಜ್, ಆ ದತ್ತಿನಿಧಿ ಎಲ್ಲ ಬೇಡ, ಯಾಕೆಂದರೆ ನಮಗೆ ಈಗ ಉರಿಯುವಂಥ ಒಂದು ಭಾಗ ಪ್ರಶಸ್ತಿಗೆ ನಾವು ಯಾರ್ಯಾರ ಹತ್ರ ಹಣ ಕೇಳಿ ಮಾಡ್ತಾಯಿದ್ದೇವೆ, ಇನ್ನೊಂದು ಮಾಡಿದರೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ, ಬೇಡ ಅಂತೇಳಿ. ಮತ್ತೆ ನಾನು ಅವ್ರ ಜೊತೆ ಮಾತಾಡಿದೆ, ಅದು ನೀವು ಬೇಡ ಅಂತ ಯಾಕೆ ಕೇಳೋದು, ಯಾಕೆಂದರೆ ಅದು ಮಾಡಿದ್ರಿಂದ ಕೆಲವು ಜನಕ್ಕೆ ಪ್ರಯೋಜನ ಆಗ್ತದೆ, ಪ್ರಯತ್ನ ಮಾಡುವ ಅದರ ಮೇಲೆ ಅಲ್ಲ. ನಾನು ಯಾಕೆ ಕೇಳಿದ್ರಂದರೆ ವಾಸ್ತವ ಪರಿಸ್ಥಿತಿ ಹೀಗೆ ಇದೆ, ಅದಕ್ಕಾಗಿ ಅಷ್ಟೇ. ಮಾಡಬಾರ್ದು ಅಂತ ನಾನು ಹೇಳೋದಲ್ಲ, ಮಾಡಿದ್ರಿಂದ ಸಮಸ್ಯೆಗಳಾಗ್ತಾಯಿದೆ. ಈಗ ನಮ್ಮ ಪರಿಸ್ಥಿತಿ ಹೀಗೆ ಇದೆ, ಅದಕ್ಕಾಗಿ ಹೇಳಿರೋದಂತ. ಆಗ ನಾನೇ ಒಪ್ಪಿಕೊಳ್ಬೇಕಾಗುತ್ತೆ ಅವರ ವಿಷಯಗಳಿಗೆ. ಈ ರೀತಿಯಾಗಿ ಹಲವು ಸಂದರ್ಭದಲ್ಲಿ ಮಾತಾಡ್ತಾರೆ, ವಾದ ಮಾಡ್ತಾರೆ. ಒಪ್ಪಿಕೊಂಡ ನಂತರ ಅದರ ಬಗ್ಗೆ ಬದ್ಧತೆಯನ್ನು ತೋರಿಸ್ತಾರೆ. ನಾನು ಈಗಾಗಲೇ ಹೇಳಿದಾಗೆ 2 ಮುಖ್ಯ ಕಾರಣಗಳಿಗಾಗಿ ಈ ಕಾರ್ಯಕ್ರಮ ಮುಖ್ಯ ಆಗ್ತದೆ ಅಂತೇಳಿ. ಶಿಕ್ಷಣ ಅಂತೇಳಿ, ಯಾಕೆಂದರೆ ಶಿಕ್ಷಣ ಪಡೀಲಿಕ್ಕಾಗಿ ಅವರ ಬದುಕಿನಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ರು. ಅವರ ಪತ್ನಿಯವರು ಇದ್ದಾರೆ, ಅವರ ಪುತ್ರ ಇದ್ದಾರೆ, ಅವರ ಕುಟುಂಬದೆಲ್ಲ ಹೆಣ್ಣೆ. ಅವರ ಸಹೋದರ ಕಾಣಬೇಕು, ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದು, ಅವರು ಹಾಗೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದವರು. ಆನಂತರ ಒಂದು ಸಾಂಸ್ಕೃತಿಕವಾಗಿ ಒಂದು ಐಡೆಂಟಿಟಿ ಅದನ್ನು ಉಳಿಸಿಕೊಂಡು ಜನರಿಗೆ ಸ್ವಾಭಿಮಾನಿಯಾಗಿ ಬದುಕಬೇಕು ಅಂತ, ಹಣದ ಹಿಂದೆ ಹೋಗಬಾರ್ದು ಅಂತೇಳಿ ಹೇಳಿಕೊಟ್ಟವರು. ಅದನ್ನು ಭಾಳ ಜೀವನದ ಕೊನೆಯವರೆಗೆ ಸಹ ಪಾಲಿಸಿಕೊಂಡು ಬಂದಂಥವರು NT ಗುರಪ್ಪನವರು. ನಾನು ಹೆಚ್ಚು ಮಾತನಾಡೋದಿಲ್ಲ, ಇಷ್ಟು ಹೊತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತೇನೆ. ಈ ಕೆಲಸವನ್ನು ಮಾಡ್ತಾ ಇರುವಂಥ ಮೋಹನ್ ದಾಸ್ ಮರಕಡ ಅವರಿಗೆ ನಮ್ಮ ಯಾವತ್ತೂ ಬೆಂಬಲ ಇದೆ. ವೈಯಕ್ತಿಕವಾಗಿ ಸಂಘದ ಅಧ್ಯಕ್ಷನಾಗಿ ಅಲ್ಲದಿದ್ದರೂ ಸಹ ವೈಯಕ್ತಿಕವಾಗಿ ಸಹ ಮುಂದೆ ಮಾಡುವಂಥ ಕೆಲಸ ಅದು ನಾವು ಸಂಘದವರೇ ಮಾಡಬೇಕಾಗಿಲ್ಲ. ಮೋಹನ್ ದಾಸ್ ಮರಕಡ ಅವರ ಅಂತ ಒಂದು ತಂಡದವರು ಮಾಡಿದಾಗ ನಾವು ಯಾವತ್ತೂ ಅದು ನಿಲ್ತಿದ್ದೇವೆ. ಯಾಕೆಂದರೆ ಪತ್ರಕರ್ತರು ಬಿಡಿಬಿಡಿಯಾಗಿ ಕೆಲಸ ಮಾಡಿದರೆ ಅದು ನಮಗೆ ಸಂತೋಷ. ಅದು ನಮ್ಮಲ್ಲಿ ಭಾರತ್ ಸ್ವರಕ್ಕೆ ಅಂತ ಒಬ್ಬರು ಇದ್ದರು, ಪತ್ರಕರ್ತರಾಗಿದ್ದರು. ಆನಂತರ ಜೇನು ವ್ಯವಸಾಯ ಮಾಡಲಿಕ್ಕೆ ಹೋದರು. ಆನಂತರ ಅವರೊಂದು ಹೇಳಿದರು, ನಾವೊಂದು ಜೇನು ಒಂದು ಮೇಳ ಮಾಡಬೇಕು ಅಂತ. ನೀವು ಪತ್ರಕರ್ತರಾಗಿ ಆ ಮೇಳ ಮಾಡೋದಕ್ಕೆ ನಾವು ವೈಯಕ್ತಿಕವಾಗಿ ಸಂಘದ ವತಿಯಿಂದ ಎಲ್ಲ ರೀತಿಯಿಂದಲೂ ನಿಮಗೆ ಸಹಕಾರ ಮಾಡ್ತೇವೆ. ಒಂದು ಸಲ ಮೇಳ ಮಾಡುವಾಗ ಅವ್ರ ಜೊತೆ ಇದ್ದೆವು. ಆನಂತರ ಇವತ್ತು ಕಂಟಿನ್ಯೂಸ್ ಆಗಿ ಅವರು ಸ್ವತಂತ್ರವಾಗಿ ಮಾಡ್ತಾಯಿದ್ರು, ನಮಗೆ ಸಂತೋಷ ಅದು. ಆ ರೀತಿಯಾಗಿ ಬಿಡಿಬಿಡಿಯಾಗಿ ಪತ್ರಕರ್ತರು ಮಾಡುವಂಥ ಯಾವ ಕೆಲಸಕ್ಕೂ ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ. ಹಾಗೆ ನೀವು ಭಾಳ ಮುಖ್ಯವಾದ ಇನ್ನೊಂದು ಕೆಲಸ ಮಾಡ್ತಾಯಿದ್ರಿ, ಸಮಾನ ಮನಸ್ಕ ಜನರನ್ನು ಸೇರಿಸಿಕೊಂಡು ಈ ಕೆಲಸಕ್ಕೆ
ಬಹಳ ದೊಡ್ಡ ಮತ್ತು ಮಹತ್ವದ ಕೆಲಸ ಇದು. ಅದನ್ನು ನೀವು ಮಾಡ್ತಾ ಇರೋದಕ್ಕಾಗಿ ನಿಮ್ಮನ್ನು ಸಂಘದ ವತಿಯಿಂದ ಮತ್ತು ನಮ್ಮ ಪ್ರೆಸ್ ಕ್ಲಬ್ ಮತ್ತು ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಕೃತಜ್ಞತೆಗಳು ಸರ್. ಬಾಳೆಪುಣಿಯವರ ನಿಕಟವರ್ತಿಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜಿಲ್ಲಾ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟಿಯವರು ಅಧ್ಯಕ್ಷತೆಯ ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತೇನೆ. ಶಿಷ್ಟ ಈ ಕಾರ್ಯಕ್ರಮದಲ್ಲಿ ಭಾಗಗಳಾಗಿರುವ ವೇದಿಕೆಯಲ್ಲಿರುವಂತಹ ಎಲ್ಲ ಶಿಕ್ಷಣ ಪ್ರೇಮಿಗಳೇ, ಸ್ನೇಹಿತರೆ, ಮುಂಭಾಗದಲ್ಲಿರುವ ಬಂಧುಗಳೇ, ಎರಡು ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ. ಮೊದಲಾಗಿ ನಮ್ಮ ಎಲ್ಲ ಸ್ನೇಹಿತರು ಈಗಾಗಲೇ ಹೇಳಿದೆಲ್ಲ ಮಾತುಗಳನ್ನು ನಾನು ಅನುಮೋದಿಸುತ್ತಾ, ಬಹಳ ಮುಖ್ಯವಾಗಿ ಎಜುಕಾರುಣ್ಯ ಚಾರಿಟೇಬಲ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ಯಾಕಂದರೆ ಟ್ರಸ್ಟ್ ಅಂದರೆ ನಂಬಿಕೆ. ಈ ಟ್ರಸ್ಟ್ ಸಾಮಾನ್ಯ ಟ್ರಸ್ಟ್ ಅಲ್ಲ. ನಮ್ಮದು ಜನ ಶಿಕ್ಷಣ ಟ್ರಸ್ಟ್ ಕೂಡ ಟ್ರಸ್ಟೇ. ಜನ ಶಿಕ್ಷಣ ಟ್ರಸ್ಟ್. ನಮಗೆ ಜನರ ಬಗ್ಗೆ, ಶಿಕ್ಷಣದ ಬಗ್ಗೆ ಟ್ರಸ್ಟ್, ನಂಬಿಕೆ ಇರುವವರು. ಈ ಎಜುಕಾರುಣ್ಯ ಟ್ರಸ್ಟು ಬಾಳೆಪುಣಿಯಲ್ಲಿ ಎಂಟಿ ಗ್ರೂಪ್ ಬಾಳೆಪುಣಿ ಯಾವ ಥರದ ಮೌಲ್ಯಗಳಿತ್ತ ಒಂದು ಹಂತದಲ್ಲಿ ಅದನ್ನು ಮೀರಿ ಈ ಟ್ರಸ್ಟ್ನ ಒಂದು ಗುಂಪು ಮೇಲೆ ಏರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮೋಹನ್ದಾಸ್ ಮರಕಡೆ ಇರ್ಬೋದು, ರಮೇಶ್ ಶೆಟ್ಟಿ ಇರ್ಬೋದು, ಅನ್ಸಾರಿ ನೋಳ್ ಇರ್ಬೋದು, ಬಬಿತಾ ಮರಕಡೆ ಇರ್ಬೋದು, ಪ್ರಶಾಂತ್ ಅಬ್ಬೆಟ್ ಇರ್ಬೋದು, ದಿನೇಶ್ ನಾಯಕ್ ಕಾಶಿಪಟ್ನೆ ಇರ್ಬೋದು. ಒಂದು ಟೀಮ್. ನಾವು ಸಮಾಜ ಕಾರ್ಯಕರ್ತರು. ಈ ವ್ಯಕ್ತಿಗಳು, ಈ ಗುಂಪು ಅಂತರಂಗ ಬಹಿರಂಗ ಶುದ್ಧತೆಯನ್ನು ಕಾಪಾಡಿಕೊಂಡು, ಅಂತರಂಗ ಬಹಿರಂಗ ಶುದ್ಧತೆಯನ್ನು ಸಂಪೂರ್ಣ ಕಾಪಾಡಿಕೊಂಡು, ಸತ್ಯತೆ, ಪ್ರಾಮಾಣಿಕತೆ, ಸೇವಾ ಪರತೆಯಿಂದ ಕಾರ್ಯಕ್ರಮ ರೂಪಿಸಿದ್ದಾರೆ. ಈ ಕಾರ್ಯಕ್ರಮ ಇನ್ನು ಮುಂದೆ ಬೆಳೆಯುತ್ತದೆ. ಯಾಕೆಂದರೆ ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಒಂದು ಆ ವ್ಯಕ್ತಿಯ ಶಕ್ತಿಯನ್ನು ಸಂಪೂರ್ಣ ಸಾಕ್ಷಾತ್ಕಾರ ಮಾಡುವುದು ಮಾತ್ರ ಅಲ್ಲ, ಆ ಸಂಸಾರ, ಸಮಾಜ, ಇಡೀ ದೇಶ ಕಟ್ಟುವ ಕೆಲಸವನ್ನು ಎಜುಕಾರುಣ್ಯ ಇಲ್ಲಿಂದ ಶುರು ಮಾಡಿದೆ. ಬಾಳೆಪುಣಿಯಿಂದ ಶುರು ಮಾಡಿದೆ, ಮಂಗಳೂರಿಂದ ಶುರು ಮಾಡಿದೆ. ಸಾಮಾನ್ಯ ಕೆಲಸ ಅಲ್ಲ. ಯಾಕೆಂದರೆ ಒಂದು ದೇಶ, ನಾಡು, ಜನ ಕಟ್ಟುವ ಕಾರ್ಯ ಡೆಲ್ಲಿಯಿಂದ ಆರಂಭ ಆಗುವುದಲ್ಲ, ಹಳ್ಳಿಯ ಮೂಲೆಯಿಂದ. ಹೇಳುವುದಕ್ಕೆ ನಿಮ್ಮ ತಂಡ, ಚಿಕ್ಕ ತಂಡ ಒಂದು ಕೆಲಸ ಮಾಡುವುದು ನಮಗೆ ತುಂಬ ಸಂತೋಷ. ನಾನು ಭಾಷಣಗಾರ ಅಲ್ಲ, ಕೆಲಸಗಾರ. ಅದಕ್ಕೆ ಮೊದಲು ನಿಮಗೆ ಅಭಿನಂದಿಸುತ್ತೇನೆ. ನೀವು ಈ ಶಿಕ್ಷಣದ ಸಾಮಾನ್ಯ ಅಲ್ಲ. ಶಿಕ್ಷಣ ಒಂದು ಅಕ್ಷರವೇ ಐಶ್ವರ್ಯ, ಶಿಕ್ಷಣವೇ ಶಕ್ತಿ, ಶಿಕ್ಷಣ ಅಭಿವೃದ್ಧಿಯ ಸಾಧನ ಹೇಳುತ್ತೇವೆ. ಈ ಶಿಕ್ಷಣದ ಬಗ್ಗೆ, ಆರೋಗ್ಯದ ಬಗ್ಗೆ, ವ್ಯಸನದ ಬಗ್ಗೆ, ಸ್ವಚ್ಛತೆಯ ಬಗ್ಗೆ, ಶೋಷಿತರ ಬಗ್ಗೆ, ಪ್ರಕೃತಿಯ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಬಾಳೆಪುಣಿಯರು ತುಂಬ ಬರೆದವರು. ನಮ್ಮನ್ನು ಅವರು ಸುಮ್ಮನೆ ಒಪ್ಪಿಕೊಳ್ಳಿಲ್ಲ. ನಮ್ಮನ್ನು ವಿಶ್ಲೇಷಿಸಿದ್ದಾರೆ, ನಮ್ಮನ್ನು ಟೀಕಿಸಿದ್ದಾರೆ, ಪ್ರಶ್ನಿಸಿದ್ದಾರೆ. ಆದರೆ ಆರಂಭದಲ್ಲಿ ಸಪ್ತಸಾರ ಪತ್ರಿಕೆಯಲ್ಲಿರುವಾಗ ಅವರು ನಮ್ಮ ಜೊತೆಗೆ ಇದ್ದರು. ನಾವೊಂದು ಉಚಿತವಾದ ಒಂದು ಕಟ್ಟಡದಲ್ಲಿ ಇದ್ದವರು, ಮಂಗಳೂರಲ್ಲಿ ಫ್ರೀಯಾಗಿ ಒಂದು ಸೇವೆಗೆ ಕೊಟ್ಟಿದ್ದರು. ಸಾಯಂಕಾಲ ದಿನ ನಮ್ಮೊಟ್ಟಿಗೆ ಬರೋದು, ನಾವು ಎಲ್ಲ ಒಟ್ಟಿಗೆ ನೆಲದ ಮೇಲೆ ಚಾಪೆಯಲ್ಲಿ ಮಲಗ್ತಾ ಇತ್ತು. ಜೊತೆಯಾಗಿದ್ದವರು ಬಾಳೆಪುಣಿ ಗ್ರೂಪ್ ಅವರು. ನಮ್ಮನ್ನು ವಿಶ್ಲೇಷಣೆ ಮಾಡಿ ಒಪ್ಪಿಕೊಂಡ ಮೇಲೆ ಕೊನೆ ಉಸಿರಿರುವವರೆಗೆ ನಮ್ಮ ಜೊತೆಗಿದ್ದರು. ನಾವು ಕೂಡ ಆ ಮನುಷ್ಯ ಒಪ್ಪಿಕೊಂಡಿದ್ದು. ಯಾಕೆಂದರೆ ಸಂಪೂರ್ಣ ಸತ್ಯವಂತ, ನಿರ್ದಾಕ್ಷಿಣ್ಯವಾಗಿರುವವರು, ಒಳ್ಳೆಯ ಪತ್ರಕರ್ತರು. ಎಲ್ಲ ನೀವು ಹೇಳಿದ್ದೀರಿ. ಆ ಥರದಲ್ಲಿ ಇರುವುದು ಬಹಳ ಕಷ್ಟ ಉಂಟು. ಒಂದು ಮನೆ ಕಟ್ಟಿದ್ದಾರೆ. ಮನೆ ಕಟ್ಟುವುದು ಕೂಡ ಅವರು ಬಹಳ ಕಷ್ಟದಲ್ಲಿ. ಒಂದು ಅವರಿಗೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಬಂತು. ಮತ್ತು ಅಲ್ಲಿ ಬೇರೆ ಸಾಲ ಮಾಡಿ ಚಿಕ್ಕ ಚೊಕ್ಕ ಮನೆ ಕಟ್ಟಿದ್ದಾರೆ. ಕುಟುಂಬ ಒಳ್ಳೆದುಂಟು, ಆದರ್ಶವಾದ ಕುಟುಂಬ. ಮಗ ಒಂದು ಕಾನೂನು ವಿದ್ಯಾಭ್ಯಾಸ ಪಡೀತಾರೆ. ಮುಂದೆ ಒಂದು ಅಂಬೇಡ್ಕರ್ ಅವರ ಮಾದರಿಯಲ್ಲಿ ಮುಂದೆ ಹೋಗಬೇಕು ಅಂತ ನಮ್ಮದು ಅಪೇಕ್ಷೆ ಇದೆ. ಅವರ ಪತ್ನಿಯವರು ಇಲ್ಲಿದ್ದಾರೆ, ಅವರು ಒಂದು ಉದ್ಯೋಗದಲ್ಲಿದ್ದಾರೆ, ಸ್ವಾವಲಂಬಿ ಬದುಕು ಮಾಡಲಿಕ್ಕೆ ಮುಂದೆ ಹೋಗ್ತಾ ಇರೋದು. ಹಾಗಿರುವಾಗ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಂದು ಒಂದು ಪ್ರಾರ್ಥನೆ ಇಲ್ಲಿದ್ದವರ ಹತ್ರ. ಯಾಕೆಂದರೆ ಈ ಪತ್ರಕರ್ತರ ತಂಡ ಉಂಟು ಇಲ್ಲಿ ಮಂಗಳೂರಿದ್ದು. ನಾವು 1986ರಿಂದ ಈ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡೋದು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಈ 4 ಅಂಗಗಳ ಜೊತೆಗೆ ಕೆಲಸ ಮಾಡೋದು. ಈ ಜಿಲ್ಲೆಯ ಒಂದು ಪತ್ರಿಕಾ ಒಂದು ಅಂಗ ಏನಿದೆ ಅದೊಂದು ಆದರ್ಶವಾಗಿದೆ. ಮಾನ್ಯ PB ರೈಯವರು ಹೇಳಿದಾಗೆ ಅಥವಾ ಪುಷ್ಪರಾಜ್ ಹೇಳಿದಾಗೆ ಈ ನಿಮ್ಮ ತಂಡದಲ್ಲಿ ಒಂದು ಆದರ್ಶವಾದ ಪತ್ರಕರ್ತರಿದ್ದಾರೆ, ನಿಜ ಪತ್ರಕರ್ತರಿದ್ದಾರೆ. ಒಂದು ಪತ್ರಿಕಾ ಧರ್ಮ ಏನುಂಟು ಅದು ಈ ಪ್ರಜಾಪ್ರಭುತ್ವದ ಬಲವರ್ಧನೆಗೆ, ಪ್ರಜೆಗಳ ಜಾಗೃತಿಗೆ ಈ ಪತ್ರಿಕೆ ಕೆಲಸ ಮಾಡ್ತಾ ಉಂಟು. ಈಗ ನಮಗೊಂದು ಕಷ್ಟಕಾಲ ಬಂದಿದೆ. ಅದಕ್ಕೆ ನಮ್ಮದು ಎಜುಕಾರುಣ್ಯ ಟ್ರಸ್ಟ್ನವರು ಇಲ್ಲಿದ್ದ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕಂದ್ರೆ ಒಂದು ಸಂಕಷ್ಟ ಬಂದಿದೆ. ಸಂಕಷ್ಟ ಯಾವುದಂದರೆ ಒಂದು ಕಸದ ಸಂಕಷ್ಟ ಬಂದಿದೆ. ಕಸ ಮುಕ್ತಿ ಮಾಡದಿದ್ದರೆ ನಮ್ಮ ಭಾರತ ಮಾತ್ರ ಅಲ್ಲ, ಲೋಕವೇ ಒಂದು ಅಪಾಯದ ಮಟ್ಟಕ್ಕೆ ಹೋಗಲಿಕ್ಕಿದೆ. ಅದಕ್ಕೆ ನಾವು ಹೊಸ ಸ್ಲೋಗನ್ ನಮ್ಮದು ಮಹಾಮಾಲಿನ್ಯ
ಮಹಾಮಾಲಿನ್ಯ ಮುರಿಯೋಣ, ಮಹಾಮೌನ ಮುರಿಯೋಣ, ಮಹಾಮಾಲಿನ್ಯ ತಡೆಯೋಣ, ಮಹಾಗಂಡಾಂತರದಿಂದ ಪಾರಾಗೋಣ ಅಂತ ಒಂದು ಹೊಸ ಸ್ಲೋಗನ್ ಶುರು ಮಾಡಿದ್ದೇವೆ. ಯಾಕಂದರೆ ನಮ್ಮ ಜಗತ್ತಿನಲ್ಲಿ ಪ್ಲಾಸ್ಟಿಕ್ ಮಳೆ ಬರಲಿಕ್ಕೆ ಶುರುವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬೆಂಕಿ, ಬೇಸಿಗೆಯ ಪ್ಲಾಸ್ಟಿಕ್ ಬೆಂಕಿ, ಮಳೆಗಾಲಕ್ಕೆ ಪ್ಲಾಸ್ಟಿಕ್ ಮಳೆ. ನ್ಯೂಜಿಲ್ಯಾಂಡ್ನ ಅಕ್ಲಾಂಡ್ನಲ್ಲಿ ಒಂದು ಸಲ ವರ್ಷಕ್ಕೊಂದು ಸಲ ಪ್ಲಾಸ್ಟಿಕ್ ಮಳೆ ಬಂದರೆ ಆ ಮಳೆಯಲ್ಲಿ ಸಿಗುವ ಮೈಕ್ರೋ ಪ್ಲಾಸ್ಟಿಕ್ 35 ಲಕ್ಷ ಬಾಟ್ಲಿಗೆ ಸಮಾನವಾದ್ದು. ನಮ್ಮ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮಳೆ ಉಂಟು, ನಮ್ಮ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬೆಂಕಿ ಉಂಟು. ಇಡೀ ನಮ್ಮ ಜಿಲ್ಲೆ ಒಂದು ಬಯಲು ಕಸಾಲ ಜಿಲ್ಲೆ ಆಗಿದೆ. 21 ವರ್ಷಗಳಿಂದ ಇದರ ಅಭಿಯಾನ ನಡೀತಾ ಉಂಟು. ಇತ್ತೀಚೆಗೆ ಜಿಲ್ಲಾಡಳಿತ, ಗ್ರಾಮಾಡಳಿತ ಸ್ವಲ್ಪ ಚುರುಕುಗೊಂಡಿದೆ. ಯಾವಾಗ ಚುರುಕುಗೊಂಡಿತು? ಸುಪ್ರೀಂ ಕೋರ್ಟು ಮಧ್ಯಪ್ರವೇಶ ಮಾಡಿದಾಗ. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಇವತ್ತು ಸರ್ಕಾರ, ಗ್ರಾಮಾಡಳಿತ, ಜಿಲ್ಲಾಡಳಿತ ಒಂದು ಒಳ್ಳೆಯ ಸುತ್ತೋಲೆ ಬಂತು, ಆದೇಶ ಹೊರಟಿದೆ. ಆದರೆ ಆದೇಶ ಸುತ್ತಲಿಂದ ಕೆಲಸ ಆಗುವುದಲ್ಲ, ತಳಮಟ್ಟದಲ್ಲಿ ಆಗಬೇಕು. ಅದಕ್ಕೆ ನನ್ನ ಪ್ರಾರ್ಥನೆ, ಮುಖ್ಯವಾಗಿ 4ನೇ ಅಂಗವಾಗಿರುವ ಪತ್ರಿಕಾ ಮಾಧ್ಯಮದವರು 2005ರಿಂದಲೇ ಈ ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿಸಿಕೊಂಡವರು. ನಿಮ್ಮಿಂದಾಗಿ ಈ ಅಭಿಯಾನದ ಉಸಿರು ಹೋಗಿಲ್ಲ. ಗೆಲುವು ನಮ್ಮದೇ. ಕಸಮುಕ್ತ ಉಳ್ಳಾಲ, ಕಸಮುಕ್ತ ಜಿಲ್ಲೆ, ಕಸಮುಕ್ತ ಕರ್ನಾಟಕ ಆಗಬೇಕು. ಈಗ ಕಾಲ ಕೂಡಿ ಬಂದಿದೆ. ಮಾನ್ಯ ಸ್ಪೀಕರ್ ಸರ್ ಹಿಂದೆ ಇದ್ದವರು ಈಗ ಆರೋಗ್ಯ ಮಂತ್ರಿಗಳಾಗಿದ್ದಾರೆ. ಅವರಿಗೆ ನಾನು ಪದೇ ಕೆಲವು ಪತ್ರ ಬರೆದಿತ್ತು. ಇದು ವಿಧಾನಸಭೆಯಲ್ಲಿ ಬೆಳಗಾವಿ ಅಧಿವೇಶನ, ಬೆಂಗಳೂರು ಅಧಿವೇಶನ ಚರ್ಚೆ ಆಗಬೇಕು. ಒಂದು ಸಾಮೂಹಿಕವಾದ ಚರ್ಚೆ ಮಾಡಿ ನಮ್ಮ ಕರ್ನಾಟಕವನ್ನು ಅಥವಾ ನಮ್ಮ ದಕ್ಷಿಣ ಜಿಲ್ಲೆಯನ್ನು ಕಸಮುಕ್ತ ಜಿಲ್ಲೆ ಮಾಡಿದರೆ ಕ್ಯಾನ್ಸರ್ ಮುಕ್ತ ಜಿಲ್ಲೆ ಆಗ್ತದೆ, ಕಾಯಿಲೆ ಮುಕ್ತ ಜಿಲ್ಲೆ ಆಗ್ತದೆ. ಯಾಕೆ ಮಾನ್ಯ ಗುರುಪ್ಪರು ಸಾಮಾನ್ಯ ವ್ಯಕ್ತಿ ಶಿಕ್ಷಣದಿಂದ ದೊಡ್ಡ ವ್ಯಕ್ತಿಯಾಗಿ ಗುರುವಾದರು, ಗುರುಸ್ಥಾನಕ್ಕೆ ಏರಿದರು. ಈಗ ತಾವು ಇಲ್ಲಿ ಕೊಡುವಂಥ ಈ ಮಕ್ಕಳು ಕೂಡ ನಾಳೆ ಗುರುಸ್ಥಾನಕ್ಕೆ ಏರ್ಲಿಕ್ಕಿದ್ದಾರೆ. ಅವರು ಗುರುವಪ್ಪರನ್ನು ಮೀರಿಸುವ ರೀತಿಯಲ್ಲಿ ಇಲ್ಲಿ ಸಹಾಯ ಪಡೆದುಕೊಂಡ ವ್ಯಕ್ತಿಗಳು ಅದು ಹೆಚ್ಚು ಹುಡುಗಿಯರಿದ್ದಾರೆ. ಹುಡುಗಿಯ ಮಹಿಳೆಯದ ಸಾಮಾನ್ಯ ಅಲ್ಲ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ, ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ. ಈ ಸ್ತ್ರೀಯರು ಹೆಣ್ಮಕ್ಕಳಿಗೆ ಹೆಚ್ಚು ಸಹಾಯ ಕೊಡುವುದಂದರೆ ಅದು ದೊಡ್ಡ ಕೆಲಸ. ಅದು ನೀವು ಮಾಡಿದಿರಿ, ಬಹಳ ಪುಣ್ಯದ ಕೆಲಸ ಮಾಡಿದ್ದೀರಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ಜಿಲ್ಲೆಯನ್ನು ಬಯಲು ಕಸಾಮುಕ್ತ ಜಿಲ್ಲೆ ಮಾಡಲೇಬೇಕು. ಯಾಕೆಂದರೆ ಬಾಳೆ ಪುಣ್ಯದ ತರಹ ಅಥವಾ ಇನ್ನು ಹಲವಾರು ಮಂದಿ, ನಾವು ಇತ್ತೀಚೆಗೆ ತುಂಬ ಮಂದಿಯನ್ನು ಕಳ್ಕೊಂಡಿದ್ದೇವೆ ಕ್ಯಾನ್ಸರ್ ರೋಗದಿಂದ. ಈ ಒಂದು ಸಲ ಕಸಮುಕ್ತ ಜಿಲ್ಲೆ ಆದರೆ, ಕಸವನ್ನು ಬಿಸಾಡುವುದು ಸುಡುವುದು ನಿಲ್ಲಿಸಿ ಬಿಟ್ಟರೆ ನಮ್ಮ ಜಿಲ್ಲೆಯ ತುಂಬ ಜನರ ಆರೋಗ್ಯ ಒಳ್ಳೆಯದಾಗ್ತದೆ, ಕಾಯಿಲೆ ಕಡಿಮೆ ಆಗ್ತದೆ. ಅದಕ್ಕಾಗಿ ಎಜುಕಾರಣದವರಿಗೆ ಮತ್ತೊಂದು ಸಲ ನಾನು ಅಭಿನಂದಿಸುತ್ತೇನೆ. ಅತ್ಯುತ್ತಮವಾದ ಕೆಲಸ, ದೇವರು ಮೆಚ್ಚುವ ಕೆಲಸ, ಜನ ಮೆಚ್ಚುವ ಕೆಲಸ. ನೀವು ಎಲ್ಲರನ್ನು ಬೇರೆ ಕಡೆಗೆ ಹೋಗ್ತಾ ಇದ್ದೀರಿ, ಒಂದು ಮನಸ್ಸು ಕಟ್ಟುವ ಕೆಲಸ ಮಾಡ್ತಾ ಇದ್ದೀರಿ, ಪ್ರೀತಿ ಹಂಚುವ ಕೆಲಸ ಮಾಡಿದ್ದೀರಿ. ಈ ನೀವು ಮಾಡುವ ಕೆಲಸ ಅದು ಬರೀ ಮನುಷ್ಯನ ಪ್ರಯತ್ನ ಅಲ್ಲ, ನಿಮಗೆ ದೈವಿ ಪ್ರೇರಣೆ ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ. ನಿಮ್ಮ ದೈವಿ ಪ್ರೇರಣೆ ಮಾಡುವ ಈ ಕೆಲಸಕ್ಕೆ ಇಲ್ಲಿದೆಲ್ಲ ಸ್ನೇಹಿತರು, ಬಹಳ ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಉದ್ಯಮಿಗಳು, ಬೇರೆ ಕ್ಷೇತ್ರ ಸೇರಿದ್ದಾರೆ, ಎಲ್ಲರೂ ಇದ್ದೀರಿ. ದಯವಿಟ್ಟು ವೇದಿಕೆ ಮೇಲಿರುವ ಮುಂದಿರುವ ನಾವೆಲ್ಲರೂ ಒಂದು ಸಂಕಲ್ಪ, ಅತಿ ಶೀಘ್ರವಾಗಿ ಮುಂದಿನ 3 ತಿಂಗಳು 6 ತಿಂಗಳಲ್ಲಿ ನಮ್ಮ ಜಿಲ್ಲೆಯನ್ನು ಸಂಪೂರ್ಣ ಸ್ವಚ್ಛ ಕಸಮುಕ್ತ ಜಿಲ್ಲೆ ಮಾಡಲೇಬೇಕು. ಯಾಕೆಂದರೆ ನಮ್ಮ ಕಾರ್ಯಾಂಗ ಶಾಸಕಾಂಗ ಇರುವಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡದೆ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಕಸಮುಕ್ತ ಜಿಲ್ಲೆ ಆಗಬೇಕಾಗಿತ್ತು. ಏನಾಗಲಿ, ಆಗುವುದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ದತ್ತಿ ನಿಧಿ ವಿತರಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಗುರುವಪ್ಪ ಬಾಳೆಪುಣಿಯವರ ಶ್ರೀಮತಿಯವರು ಜಯಂತಿ ಬಾಳೆಪುಣಿ ಮತ್ತು ಅವರ ಪುತ್ರ ಮನೇಶ ಇವರು ದಯಮಾಡಿ ಮುಂದೆ ಬರಬೇಕು. ಪ್ರಾಪ್ತಿ ದಡ್ಡಲ್ಕಾಡು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಕಲಿತಿರುವಂಥ ಪ್ರಾಪ್ತಿ ವೇದಿಕೆಗೆ ಬಂದು ಅದನ್ನು ಕಲ್ಲಡ್ಕ ಶ್ರೀರಾಮ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUC ಕಲಿತಿರುವಂಥ ಶ್ರೇಯ ಇವರು ಅದನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ವರ್ಷದ BCA ಪದವಿಯನ್ನು ಓದ್ತಾ ಇರುವಂಥ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯವರು ತ್ರಿಷಾ ಯು ಆಚಾರ್ಯ ಇವರು ವೇದಿಕೆಗೆ ಬಂದು ಶ್ರೀನು ಶೆಟ್ಟಿ ಇವರಿಂದ ಅದನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ 92% ಅಂಕಗಳನ್ನು ಪಡೆದಿದ್ದರು. ಶ್ರದ್ಧಾ SR ದಡ್ಡಲ್ಕಾಡು
ಪದವಿ ಪೂರ್ವ ಕಾಲೇಜಿನ ದಡ್ಡಲ್ಕಾಡು ಹೈಸ್ಕೂಲ್ನ ವಿದ್ಯಾರ್ಥಿನಿ 10ನೇ ತರಗತಿಯನ್ನು ಓದ್ತಾ ಇದ್ದಾರೆ. ಇದನ್ನು ಕಾದರ್ಶ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಬಿ ಎನ್ನೋರು ಮುಂದಿನ ದತ್ತಿನಿಧಿಯನ್ನು ಹಸ್ತಾಂತರಿಸಬೇಕು. ನಮ್ಮಲ್ಲೊಬ್ಬ ವಿಶೇಷ ವಿದ್ಯಾರ್ಥಿ ಇದ್ದಾನೆ. ಇವತ್ತು ಅವನಾಗಿ ಸ್ವಂತ ಕ್ಯಾಮರಾವನ್ನು ಎಲ್ಲಿಂದಲೋ ಪಡ್ಕೊಂಡು ಬಂದು ಫೋಟೋ ಎಲ್ಲ ತೆಗಿತಾ ಇದ್ದಾನೆ. ಸ್ವಲ್ಪ ನಮ್ಮಂಥವ್ರು ವಿದ್ಯಾರ್ಥಿಗಳು ಬೇಕು. ರಶ್ಮಿತ್ ಎಸ್ ಆರ್ ವಾಮತ ಪದವು PU ಕಾಲೇಜಿನಲ್ಲಿ ದ್ವಿತೀಯ PUC ಓದ್ತಾ ಇದ್ದಾರೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ, ಸ್ವಲ್ಪ ಪೋಖ್ರಿ ಕೂಡ, ಫೋಟೋಗ್ರಾಫರ್ ಕೂಡ. ಲೋಕೇಶ್ ಭಂಡಾರಿಯವರು ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ಲೋಕೇಶ್ ಭಂಡಾರಿಯವರು ಮುಂದಿನ ನನ್ನ ಆತ್ಮೀಯ ಗೆಳೆಯರ ಪುತ್ರಿ ಶ್ರೀಜಾ ಶೆಟ್ಟಿ ವೇದಿಕೆಗೆ ಬರಬೇಕು. ಬಹಳೊಂದು ದೊಡ್ಡ ಕನಸನ್ನು ಇಟ್ಕೊಂಡವರು ಸಾಕ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಶುಭ ಹಾರೈಸಬೇಕು, ಜೋರಾಗಿ ಚಪ್ಪಾಳೆ ತಟ್ಟಬೇಕು. 94% 10th ಅವರು ಪಡೆದುಕೊಂಡಿದ್ದಾರೆ. ಅವರ ಕನಸಿಗೆ ನಾವು ಒತ್ತಾಸೆಯಾಗಿ ನಿಂತಿದ್ದೇವೆ. ಮುಂದಿನ ದತ್ತಿನಿಧಿಯನ್ನು ನಿರಂಜನ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಇನ್ನೊಬ್ಬ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಮಾನಸ ಪುಂಜಾಲ್ಕಟ್ಟೆ ಡಿಗ್ರಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ BCom ಪದವಿಯನ್ನು ಪಡಿತಾ ಇದ್ದಾರೆ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ. ಅವರನ್ನು ಆ ನಿಟ್ಟಿನಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಒಮ್ಮೆ ವೇದಿಕೆ ಹಿಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಪತ್ರಕರ್ತ ದಿವಂಗತ ಗುರುವಪ್ಪ NT ಬಾಳೆಪುನಿ ಸ್ಮಾರಕ ದತ್ತಿನಿಧಿ ವಿತರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದ ನರಿಂಗಾನ ಕಂಬಳೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕಾಜವ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಗುರುವಪ್ಪ ಬಾಳೆಪುನಿಯವರ ಸ್ಮರಣಾರ್ಥ ದತ್ತಿನಿಧಿ ವಿತರಣೆಯ ಮಾಡಿದ ಉದ್ಯಮಿ ರಾಧಾಕೃಷ್ಣ ರೈ ಉಮಿಯಾ ಅವರಿಗೆ ಎಜುಕಾರುಣ್ಯ ಟ್ರಸ್ಟ್ ಪರವಾಗಿ ಮತ್ತು ಎಲ್ಲ ಪತ್ರಕರ್ತ ಮಿತ್ರರ ಪರವಾಗಿ ಅತ್ಯಂತ ಗೌರವಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಬಾಳೆಪುನಿಯವರಾದ ಆಪ್ತರಾದ ಮಾಜಿ ಒಂಬುಡ್ಸ್ಮನ್ ಜನಶಿಕ್ಷಕ ಟ್ರಸ್ಟ್ ಮುಡಿಪು ಇದರ ಅಧ್ಯಕ್ಷರಾದ ಶೀನಾ ಶೆಟ್ಟಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದು ತಮಗೆ ಮಾರ್ಗದರ್ಶನ ನೀಡಿದ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರಾದ ಲೋಕೇಶ್ ಭಂಡಾರಿ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ ಶಾ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಕೈ ಜೋಡಿಸಿದ ಉದ್ಯಮಿ ನಿರಂಜನ್ ಇವರಿಗೂ ಧನ್ಯವಾದಗಳು. ನಮಗೆ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಲು ಅನುವು ಮಾಡಿಕೊಟ್ಟು ಸಭಾಂಗಣವನ್ನು ಉಚಿತವಾಗಿ ಒದಗಿಸಿಕೊಟ್ಟು ಇಡೀ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಲಹೆ ಮಾರ್ಗದರ್ಶನ ನೀಡಿದ ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ BP ಹರೀಶ್ ರೈ ಅವರಿಗೂ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ BN ಇವರಿಗೂ ಅದೇ ರೀತಿ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಕ್ಲಬ್ ಸದಸ್ಯರಿಗೂ ನಾವೆಲ್ಲರೂ ಆಭಾರಿಯಾಗಿರುತ್ತೇವೆ. ಧನ್ಯವಾದಗಳು.